ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇವತ್ತಿನ ತರಗತಿಗೆ ಮುಂಚೆ ಒಂದೆರಡು ಪ್ರಶ್ನೆ ಇದೆ, ಅದನ್ನು ನೋಡೋಣ. ಮೊದಲನೇದಾಗಿ, ಸಗುಣ ಬ್ರಹ್ಮ ಉಪಾಸನೆಯನ್ನು ವಿದ್ಯೆ ಅಂತ ಹೇಳಿದ್ದೀರಿ. ಇದನ್ನು ಶಾಸ್ತ್ರೀಯ ರೀತಿಯಲ್ಲಿ ಮಾಡಬೇಕೇ ಅಥವಾ ಸಮರ್ಪಣ ಭಾವ ನಿಷ್ಠೆಯಿಂದ ಮಾಡಬಹುದೇ ಅಂತ. ಈ ಪ್ರಶ್ನೆಯ ತಾತ್ಪರ್ಯ ಹೀಗಂತ ನಾನು ಭಾವಿಸ್ತೇನೆ. ಉಪಾಸನೆ ಎಂಬುದನ್ನ ಶಾಸ್ತ್ರೀಯವಾಗಿ ವಿಧಿವತ್ತಾಗಿ ಮಾಡಬೇಕೆ ಅಥವಾ ಶ್ರದ್ಧೆಯಿಂದ ಯಥಾಶಕ್ತಿ ನಾವು ಅನುಸರಿಸಿದ್ರೆ ಸಾಕೆ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರಬಹುದು ಅಂತ. ನೋಡಿ, ಕರ್ಮವಾಗಲಿ ಉಪಾಸನೆ ಆಗಲಿ ಅದು ವಿಧಿವತ್ತಾಗಿ ಮಾಡಬೇಕು ಎನ್ನುವಂಥದ್ದು ನಿಯಮ. ಶಂಕರ ಭಗವತ್ಪಾದರು ಭಗವದ್ಗೀತೆಯ 12ನೇ ಅಧ್ಯಾಯದ ಭಾಷ್ಯದಲ್ಲಿ 3ನೇ ಶ್ಲೋಕದ ಭಾಷ್ಯದಲ್ಲಿ ಉಪಾಸನೆ ಎಂಬ ಶಬ್ದಕ್ಕೆ ವಿವರಣೆಯನ್ನು ನೀಡ್ತಾರೆ. ಉಪಾಸನಂ ನಾಮ ಯಥಾಶಾಸ್ತ್ರಂ ಉಪಾಸ್ಯಸ್ಯ ಅರ್ಥಸ್ಯ ವಿಷಯೀಕರಣೇನ ಸಾಮೀಪ್ಯಂ ಉಪಗಮ್ಯ ತೈಲಧಾರಾವತ್ ಸಮಾನ ಪ್ರತ್ಯಯ ಪ್ರವಾಹೇಣ ದೀರ್ಘಕಾಲಂ ಯದಾಸನಂ ತದುಪಾಸನಂ ಆಚಕ್ಷತೆ ಅಂತ ಹೇಳ್ತಾರೆ. ಉಪಾಸನೆ ಎನ್ನುವ ಶಬ್ದಕ್ಕೆ 2-3 ಸಂಗತಿಗಳನ್ನ ಮನಸ್ಸಲ್ಲಿಟ್ಟುಕೊಳ್ಬೇಕು. ಮೊದಲನೇದು ಉಪಾಸ್ಯಸ್ಯ ಅರ್ಥಸ್ಯ, ಅಂದ್ರೆ ನಾವು ಯಾರನ್ನ ಉಪಾಸನೆ ಮಾಡಬೇಕು ಅಂದ್ಕೊಂಡಿದ್ದೇವೋ, ಅಂದ್ರೆ ಯಾವುದರ ಮೇಲೆ ಮನಸ್ಸನ್ನು ಇಡಬೇಕು ಅಂದ್ಕೊಂಡಿದ್ದೇವೋ, ಧ್ಯೇಯ ವಸ್ತು ಅಂತ ಹೇಳ್ತಾರಲ್ಲ, ಅದು ಉಪಾಸ್ಯ. ಅದು ಯಥಾಶಾಸ್ತ್ರಂ, ಶಾಸ್ತ್ರ ಸಮ್ಮತವಾಗಿರಬೇಕು. ನಮಗೆ ಮನಸ್ಸಿಗೆ ಬಂದಂತಹ ಯಾವುದೋ ಒಂದು ಧ್ಯೇಯ ವಸ್ತುವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಶಾಸ್ತ್ರದಲ್ಲಿ ಯಾವ ಈಶ್ವರನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೋ ಅದೇ ಪ್ರಕಾರವಾಗಿ ತೆಗೆದುಕೊಳ್ಳುವುದಕ್ಕದ್ದು. ಎರಡನೇದು, ಮಾಡುವ ವಿಧಾನವೂ ಕೂಡ ಶಾಸ್ತ್ರೀಯವಾಗಿ ಇರಬೇಕಾಗಿದೆ. ವಿಷಯೀಕರಣೇನ ಸಾಮೀಪ್ಯಂ ಉಪಗಮ್ಯ, ಆ ಧ್ಯೇಯ ವಸ್ತುವನ್ನ ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ಅದರ ಸಮೀಪ ಹೋಗುವಂಥದ್ದು. ಅಂದ್ರೆ ಅರ್ಥಾತ್ ಅದನ್ನ ಸ್ಪಷ್ಟವಾಗಿ ಮನಸ್ಸಲ್ಲಿ ಕಲ್ಪಿಸಿಕೊಂಡು ನಮ್ಮೆದುರಿಗೆ ಅದು ಇದೆಯೇನೋ ಅಥವಾ ನನ್ನ ಮನಸ್ಸಿನಲ್ಲಿ ಅದು ಕುಳಿತಿದೆಯೇನೋ ಎನ್ನುವಷ್ಟರ ಮಟ್ಟಿಗೆ ಅದನ್ನ ಭಾವಿಸುವಂಥದ್ದು. ಮತ್ತು ತೈಲಧಾರಾವತ್ ಸಮಾನ ಪ್ರತ್ಯಯ ಪ್ರವಾಹೇಣ ದೀರ್ಘಕಾಲಂ ಯದಾಸನಂ, ತೈಲಧಾರೆಯ ಹಾಗೆ ಒಂದು ಪಾತ್ರೆಯಿಂದ ಎಣ್ಣೆಯನ್ನ ಇನ್ನೊಂದು ಪಾತ್ರೆಗೆ ಬಗ್ಗಿಸುವಾಗ ಹೇಗೆ ಅದು ತುಂಡಾಗದೆ ಅಖಂಡವಾಗಿ ಹರಿಯುತ್ತೋ ಆ ಪ್ರಕಾರವಾಗಿ ಮನಸ್ಸು ನಿರಂತರವಾಗಿ ಸಮಾನ ಪ್ರತ್ಯಯ, ಅಂದ್ರೆ ಅದೇ ಆಲೋಚನೆ, ಯಾವ ಒಂದು ಉಪಾಸ್ಯ ದೇವತೆಯನ್ನ ಮನಸ್ಸಲ್ಲಿ ಕಲ್ಪಿಸಿಕೊಂಡಿದ್ದೇವೋ ಅದರದ್ದೇ ನಿರಂತರವಾದಂತಹ ಆಲೋಚನೆಯ ಪ್ರವಾಹ ದೀರ್ಘಕಾಲ ಮಾಡಿದರೆ ಅದನ್ನು ಉಪಾಸನೆ ಎಂಬುದನ್ನು ಕರೀತಾರೆ ಹೇಳಿದ್ದಾರೆ. ಆದ್ದರಿಂದ
ಇಲ್ಲಿ ಪ್ರಧಾನವಾದದ್ದು ಯಥಾಶಾಸ್ತ್ರಂ ಎಂಬ ಮಾತು, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಎಂಬಂತೆ. ಉಪಾಸ್ಯವನ್ನ ಆಯ್ದುಕೊಳ್ಳುವಾಗ ಮತ್ತು ಉಪಾಸನೆಯನ್ನು ಮಾಡುವ ವಿಧಾನವನ್ನು ಅನುಸರಿಸುವಾಗ ಶಾಸ್ತ್ರ ಹೇಳಿದ ಹಾಗೆ ಮಾಡಬೇಕು ಅಂತ. ನೋಡಿ, ಶಾಸ್ತ್ರದಲ್ಲಿ ಕೊಟ್ಟಿರುವ ಉಪಾಸನೆಗಳು ಯಾವುದಪ್ಪ ಅಂತ ನಾವು ಹೇಳಿದ್ರೆ, ವೇದದ ಉಪಾಸನಾ ಕಾಂಡಗಳಲ್ಲಿ ಕೆಲವು ಉಪಾಸನೆ ಕೊಟ್ಟಿದ್ದಾರೆ. ಶುದ್ಧಿ, ಅಂತರ್ಬಾಹ್ಯ ಶುದ್ಧಿ ಏನಿದೆ ಅದು ಧ್ಯಾನಕ್ಕೆ ಪೂರ್ವ ಸಿದ್ಧತೆ. ಅದಕ್ಕೆ ಪ್ರಾಚೀನರು ಒಂದಿಷ್ಟು ನಿಯಮಗಳನ್ನು ಹಾಕಿದ್ದಾರೆ. ಉಪಾಸನೆಗೆ ಪೂರ್ವದಲ್ಲಿ ಶುಚಿರ್ಭೂತರಾಗಬೇಕು, ತಿಲಕ ಧಾರಣೆಯನ್ನು ಮಾಡಬೇಕು, ದೇಶ ಕಾಲವನ್ನು ಸಂಕೀರ್ತನೆ ಮಾಡಬೇಕು, ಅಂದ್ರೆ ಸಂಕಲ್ಪ ಅಂತ, ನಿಷ್ಕಾಮವಾಗ್ಲಿ ಸಕಾಮವಾಗ್ಲಿ ಸಂಕಲ್ಪ ಅಂತ ಆಗಬೇಕು. ತದನಂತರ ಪ್ರಾಣಾಯಾಮ ಆಗಬೇಕು. ಸಂಧ್ಯೋಪಾಸನೆಗಳಲ್ಲಂತೂ ಮಾರ್ಜನ ಮುಂತಾದ ಮಂತ್ರಗಳಿವೆ. ಪ್ರೋಕ್ಷಣೆ ಮಾಡುವಂಥದ್ದು, ಪ್ರಾಶನ ಮಾಡತಕ್ಕಂಥದ್ದು ಮಂತ್ರಗಳಿಂದ ಆ ರೀತಿಯಾದಂತಹ ಒಂದಿಷ್ಟು ಕ್ರಮಗಳಿದೆ. ತದನಂತರ ದಿಕ್ಕನ್ನ ಆಯ್ದುಕೊಳ್ಳುವಂಥದ್ದು, ಪೂರ್ವವೋ ಉತ್ತರವೋ ಈಶಾನ್ಯವೋ ಈ ರೀತಿಯಾಗಿ. ಮತ್ತೆ ಆರಂಭದಲ್ಲಿ ಧ್ಯಾನ ಶ್ಲೋಕ, ಅಂಗನ್ಯಾಸ, ಕರನ್ಯಾಸ, ನಂತರ ಧ್ಯಾನ, ಕೊನೆಯಲ್ಲಿ ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಮುಂತಾದವುಗಳನ್ನ ಮಾಡುವಂಥದ್ದು ಏನು ವಿಧಿ ಇದೆಯೋ ಆ ಪ್ರಕಾರವಾಗಿ ಮಾಡಿದ್ರೆ ಉತ್ತಮ. ಅದಕ್ಕೆ ಉದ್ದೇಶ ಏನಪ್ಪಾ ವಿಧಿಯನ್ನು ಕೊಟ್ಟಿದ್ದು ಅಂದ್ರೆ, ನಮ್ಮ ಅಂತಃಕರಣ ಅನ್ನುವಂಥದ್ದು ಶೀಘ್ರವಾಗಿ ಏಕಾಗ್ರವಾಗ್ಲಿ. ಆ ಏಕಾಗ್ರತೆಯ ದೃಷ್ಟಿಯಿಂದ ನ್ಯಾಸಾದಿಗಳು, ಶುಚಿರ್ಭೂತರಾಗುವಂತಹ ಪ್ರಕ್ರಿಯೆಗಳೆಲ್ಲ ಇರ್ತಕ್ಕಂಥದ್ದು. ಈಗ ಒಂದೊಮ್ಮೆ ಒಬ್ಬ ವ್ಯಕ್ತಿಗೆ ಈ ರೀತಿಯ ಪ್ರಕ್ರಿಯೆ ಗೊತ್ತಿಲ್ಲದಿದ್ರೆ ಅವನು ಬರೀ ಕೇವಲ ಶ್ರದ್ಧೆಯಿಂದ ಅವನಿಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಅನುಸರಿಸಿಕೊಂಡು ಮಾಡಬಹುದೇ, ಅದು ಫಲವನ್ನು ಕೊಡ್ತದೆಯೇ ಅಂತ ಹೇಳಿ ನಿಶ್ಚಿತವಾಗಿ ಫಲ ಕೊಡುತ್ತದೆ. ಭಗವದ್ಗೀತೆಯಲ್ಲಿ ಇದೇ ಪ್ರಶ್ನೆ ಬರ್ತದೆ. 16ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ಯಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂತ 2 ಶ್ಲೋಕಗಳಲ್ಲಿ ಶಾಸ್ತ್ರ ವಿಧಿಯನ್ನ ಒತ್ತು ಕೊಟ್ಟು ಹೇಳಿದಾಗ ಅರ್ಜುನನಿಗೆ ಪ್ರಶ್ನೆ ಹುಟ್ಟಿತು. 17ನೇ ಅಧ್ಯಾಯದಲ್ಲಿ ಆ ಪ್ರಶ್ನೆ ಕೇಳ್ತಾನೆ. ಒಬ್ಬನಿಗೆ ಶಾಸ್ತ್ರ ವಿಧಿ ಗೊತ್ತಿಲ್ಲ, ಆದ್ರೆ ಗುರು ಹಿರಿಯರಿಂದ ತಿಳ್ಕೊಂಡಿದ್ದಾನೆ, ಒಂದಿಷ್ಟು ಸಮಾಜದಲ್ಲಿ ಕೆಲವರು ಮಾಡೋದನ್ನ ನೋಡಿ ತಿಳ್ಕೊಂಡಿದ್ದಾನೆ, ಅದ್ರ ಶ್ರದ್ಧೆ ಇದೆ ಅವನಿಗೆ. ಅವಂಥವನು ಮಾಡ್ತಕ್ಕಂತಹ ಕರ್ಮಕ್ಕೆ ಯಾವ ಫಲ ಅಂತ, ಸತ್ವವೋ ರಜಸ್ಸೋ ತಮಸ್ಸೋ ಅಂತ. ಕೃಷ್ಣ ಕೊಟ್ಟ ಉತ್ತರ, ಅವನು ಯಾವ ಮನಸ್ಥಿತಿಯಿಂದ ಮಾಡ್ತಾನೆ ಅನ್ನೋದ್ರ ಮೇಲೆ ಹೋಗ್ತದೆ ಅಂತ ಹೇಳ್ತಾನೆ. ಸಾತ್ವಿಕವಾದ ಮನಸ್ಥಿತಿಯಿಂದ ಮಾಡಿದರೆ ಸಾತ್ವಿಕವಾದ ಫಲವನ್ನು ಕೊಡ್ತದೆ. ಹಾಗೆ ರಾಜಸಿಕವಾಗಿ ಮಾಡಿ ರಾಜಸಿಕ ಫಲ ಕೊಡುತ್ತದೆ ಅಂತ ಹೇಳ್ತಾನೆ. ಇದ್ರ ಉದ್ದೇಶ ಅರ್ಥ ಇಷ್ಟೇ, ವಿಧಿಯನ್ನು ತಿಳಿದು ಮಾಡಿದಾಗ ನಿಶ್ಚಿತವಾಗಿ ಇದು ಸಾತ್ವಿಕವಾದ ಫಲವನ್ನೇ ಕೊಡ್ತದೆ. ವಿಧಿಯನ್ನು ತಿಳಿಯದೆ ಮಾಡಿದಾಗ ನಮ್ಮ ಮನಸ್ಥಿತಿಯನ್ನು ಆಶ್ರಯಿಸಿಕೊಂಡು ಅದು ಫಲ ಬರ್ತದೆ. ಹಾಗೆ ಒಂದೊಮ್ಮೆ ವ್ಯಕ್ತಿಗೆ ವಿಧಿ ಗೊತ್ತಿಲ್ಲ ಅಥವಾ ಅಲ್ಪ ಸ್ವಲ್ಪ ಗೊತ್ತಿದೆ, ಆದರೆ ಅವನು ನಿಷ್ಕಾಮವಾಗಿ ಮಾಡ್ಲಿಕ್ಕೆ ಹುಟ್ಟಿದ್ದಾನೆ, ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಮಾಡ್ತಾ ಇದ್ದಾನೆ, ತನಗೆಷ್ಟು ಗೊತ್ತಿದೆಯೋ ಅಷ್ಟನ್ನ ಅವನು ಅನುಸರಿಸ್ತಾ ಇದ್ದಾನೆ, ಆದರೆ ಫಲಾಸಕ್ತಿಯನ್ನು ಬಿಟ್ಟಿದ್ದಾನೆ, ಭಗವಂತನಲ್ಲಿ ಸಂಪೂರ್ಣ ಶ್ರದ್ಧೆಯನ್ನು ಇಟ್ಟಿದ್ದಾನೆ. ಈ ಪ್ರಕಾರವಾಗಿ ಮಾಡಿದರೂ ಕೂಡ ಅವನಿಗೆ ಅದರ ಫಲ ಸಿಗುತ್ತದೆ ಎನ್ನುವಂಥದ್ದು ಶಾಸ್ತ್ರದ ಉಕ್ತಿ. ಹಾಗಂತ ವಿಧಿಯನ್ನ ತಿಳಿದಿದ್ರು ಬಿಟ್ಟು ಮಾಡ್ಬೇಕು ಅಂತಲ್ಲ. ವಿಧಿ ತಿಳಿದು ಮಾಡಿದ್ರೆ ಏನ್ ಪ್ರಯೋಜನ? ವಿಧಿ ಅಕಸ್ಮಾತ್ ಗೊತ್ತಿಲ್ಲದೆ ಇದ್ರೂ ಕೂಡ ಶ್ರದ್ಧೆ ಇಟ್ಟುಕೊಂಡು ಗೊತ್ತಿದ್ದಷ್ಟು ವಿಧಿಯನ್ನು ಅನುಸರಿಸಿ ನಾವು ಉಪಾಸನೆಯನ್ನು ಮಾಡಿದ್ರು ನಿಶ್ಚಿತವಾಗಿ ಅದು ಫಲ ಕೊಡುತ್ತದೆ. ಈ ಉದಾಹರಣೆಗೆ ಜಪ ಮಾಡುವ ವಿಧಾನ ಹೇಗೆ, ಪೂಜೆ ಮಾಡುವ ವಿಧಾನ ಹೇಗೆ ಅಂತ ಎಲ್ಲರಿಗೂ ಪರಂಪರೆಯಿಂದ ಪಾಠವೋ ಅಥವಾ ತಿಳಿದಿರುವುದಿಲ್ಲ. ಅವರು ಭಗವಂತನ ನಾಮವನ್ನು ತೆಗೆದುಕೊಂಡು ಅವರ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡ್ತಾರೆ, ಅಥವಾ ಯಥಾಶಕ್ತಿ ವಿಧಿವಿಧಾನಗಳು ಅನುಸರಿಸಿ ಜಪಾದಿಗಳನ್ನು ಮಾಡ್ತಾರೆ. ಆದರೆ ಅವರಿಗೆ ಅಂತಃಕರಣ ಶುದ್ಧಿ ಆಗ್ಬೇಕು, ಭಗವತ್ ಪ್ರಾಪ್ತಿ ಆಗ್ಬೇಕು ಅನ್ನುವಂಥದ್ದು ಇರ್ತದೆ. ಅಂಥವರಿಗೆ ನಿಶ್ಚಿತವಾಗಿ ಅದು ಫಲವನ್ನ ಕೊಡ್ತದೆ. ಆದರೆ ತಿಳಿದು ಮಾಡುವಂಥದ್ದು ಶ್ರೇಯಸ್ಕರ ಎಂಬಂಥದ್ದನ್ನ ಇಷ್ಟನ್ನು ಇಲ್ಲಿ ಹೇಳಬಹುದಾಗಿದೆ. ಇನ್ನೊಂದು ಪ್ರಶ್ನೆ ಏನಿದೆ, ಸಕಾಮ ಮತ್ತು ನಿಷ್ಕಾಮ ಯಜ್ಞ ಅಂತ 2 ರೀತಿಯಲ್ಲಿ ಹೇಳಿದ್ದೀರಿ. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ದೈವಾಂಶ ಸಂಭೂತರಾದ ಅನೇಕ ರಾಜರು
ಧರ್ಮರಾಜ ಇಂತಹವರೆಲ್ಲ ಅಶ್ವಮೇಧ, ರಾಜಸೂಯ, ಪುತ್ರಕಾಮೇಷ್ಟಿ ಹೀಗೆ ಹಲವಾರು ಸಕಾಮ ಯಜ್ಞಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರೆಲ್ಲ ಪುಣ್ಯನಾಶಕ್ಕೆ ಒಳಗಾದವರೇ, ಅಥವಾ ಪುಣ್ಯನಾಶ ಎಂಬುದು ಬರಿಯ ಮಾನವ ಜನ್ಮಕ್ಕೆ ಸೀಮಿತವೇ ಎಂಬುದು ಪ್ರಶ್ನೆ. ನೋಡಿ, ಪುಣ್ಯನಾಶ ಎಂಬ ಶಬ್ದ ಯಾವ ಅರ್ಥದಲ್ಲಿ ತೆಗೆದುಕೊಂಡಿದ್ರೂ ಗೊತ್ತಿಲ್ಲ ನನಗೆ. ನಾನೇನ್ ಹೇಳಿದ್ದೆ ಅಂದ್ರೆ, ಸಕಾಮ ಕರ್ಮ ಅಂದ್ರೆ ಸಂಕಲ್ಪ ಇಟ್ಟುಕೊಂಡು ಮಾಡುವ ಕರ್ಮ. ನಾವು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಜಪವನ್ನು, ಪೂಜೆಯನ್ನು, ಆರಾಧನೆಯನ್ನು ಮಾಡಿದಾಗ ಅದರಿಂದ ಉತ್ಪತ್ತಿಯಾಗತಕ್ಕಂತಹ ಪುಣ್ಯ ನಮ್ಮ ಸಂಕಲ್ಪವನ್ನು ಅಥವಾ ಉದ್ದೇಶವನ್ನು ಈಡೇರಿಸುವುದ್ರಲ್ಲಿ ಖರ್ಚಾಗತ್ತೆ. ಪುಣ್ಯ ಅನ್ನೋದು ಒಂದು ರೀತಿಯ ಪಣ್ಯ ಇದ್ದ ಹಾಗೆ, ಅದೊಂದು ಸಂಪತ್ತಿದ್ದ ಹಾಗೆ. ಅದನ್ನ ನಾವು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿಗಾಗಿ ಅದು ಖರ್ಚು ಮಾಡಬಹುದು. ಅದು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಖರ್ಚಾಗ್ತದೆ. ಅದನ್ನ ನಾವು ಅನುಭವಿಸಿದ್ರೆ, ಉಪಯೋಗಿಸ್ಕೊಂಡ್ರೆ ಖರ್ಚಾಗ್ತದೆ. ಆದ್ದರಿಂದ ಅವನು ಸ್ವರ್ಗಲೋಕ ಪ್ರಾಪ್ತಿ ಮಾಡಿಕೊಂಡಿರಬಹುದು ಅಶ್ವಮೇಧ ಮುಂತಾದ ಯಾಗಗಳಿಂದ. ಆದರೆ ಅಲ್ಲಿಯೂ ಕೂಡ ಪುಣ್ಯ ಎಂಬ ಪಣ್ಯ ಖರ್ಚಾಗಿ ಮತ್ತೆ ಅವನು ಭೂಮಿಯ ಮೇಲೆ ಹುಟ್ಟುತ್ತಾನೆ ಅನ್ನುವಂಥದ್ದು. ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ. ಸಕಾಮವಾಗಿ ಬ್ರಹ್ಮಲೋಕ ಪ್ರಾಪ್ತಿ ಪರ್ಯಂತವಾದಂತಹ ಉಪಾಸನೆಯೂ ಕೂಡ ಸಕಾಮವಾಗಿ ಮಾಡಿದ್ದ ಪಕ್ಷದಲ್ಲಿ ಅದು ಅಲ್ಲಿಂದಲೂ ಹಿಂತಿರುಗಿ ಬರಬೇಕು ಎಂಬುದಾಗಿ ಹೇಳುತ್ತೆ. ಅದೇ ನಿಷ್ಕಾಮವಾಗಿ ಮಾಡಿರತಕ್ಕಂಥದ್ದು ಇದು ಜ್ಞಾನ ಪ್ರಾಪ್ತಿಯನ್ನ, ಚಿತ್ತಶುದ್ಧಿ ತನ್ಮೂಲಕ ಜ್ಞಾನ ಪ್ರಾಪ್ತಿ ಮೂಲಕವಾಗಿ ಅದು ಕೂಡ ಫಲಪ್ರದವಾಗುತ್ತದೆ. ಇಷ್ಟೇ ವಿಷಯ. ಹಾಗೆ ಅದು ಯಾರೇ ಮಾಡಿರ್ಲಿ, ದೈವಾಂಶ ಸಂಭೂತರೇ ಮಾಡಿರ್ಲಿ ಅಥವಾ ರಾಜರೇ ಮಾಡಿರ್ಲಿ, ಮನುಷ್ಯರೇ ಮಾಡಿರ್ಲಿ, ಸಕಾಮವಾಗಿ ಮಾಡಿದ್ರೆ ಅದು ಫಲವನ್ನು ಕೊಟ್ಟು ನಷ್ಟವಾಗುತ್ತದೆ. ನಿಷ್ಕಾಮವಾಗಿ ಮಾಡಿದ್ರೆ ಅದು ಫಲವನ್ನು ಕೊಡುತ್ತದೆ, ಚಿತ್ತಶುದ್ಧಿ ಜ್ಞಾನ ಪ್ರಾಪ್ತಿ ಎನ್ನುವ ಫಲವನ್ನು ಕೊಡುತ್ತದೆ. ಇಷ್ಟು ಯಜ್ಞದ ಬಗ್ಗೆ ಆಯ್ತು. ಇನ್ನು ನಾವು ಗ್ರಂಥಕ್ಕೆ ಪ್ರವೇಶಿಸೋಣ. ಕಠೋಪನಿಷತ್ತಿನ ಆರಂಭವನ್ನು ಮಾಡಿದ್ದೆವು. ಕಠೋಪನಿಷತ್ನಲ್ಲಿ 119 ಮಂತ್ರಗಳಿವೆ, 2 ಅಧ್ಯಾಯಗಳಿವೆ. ಪ್ರತಿ ಅಧ್ಯಾಯದಲ್ಲೂ 3 ವಲ್ಲಿಗಳಿವೆ. ವಲ್ಲಿಗಳು ಅಂದ್ರೆ ಉಪವಿಭಾಗಗಳಿವೆ. ಕಠೋಪನಿಷತ್ತು ಅಧ್ಯಾತ್ಮ ವಿದ್ಯೆಯನ್ನ ಅಥವಾ ಬ್ರಹ್ಮವಿದ್ಯೆಯನ್ನ ಉಪದೇಶಿಸುವಂತಹ ಒಂದು ಉಪನಿಷತ್ತು. ಅದು ಆರಂಭ ಆಗುವಂಥದ್ದು ಮೊದಲನೇ ಅಧ್ಯಾಯದ 2ನೇ ವಲ್ಲಿಯ 18ನೇ ಮಂತ್ರದಿಂದ ಆರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ, ಅರ್ಥಾತ್ ಮೊದಲನೇ ಅಧ್ಯಾಯದ 1ನೇ ವಲ್ಲಿ ಹಾಗೂ 2ನೇ ವಲ್ಲಿ 17 ಮಂತ್ರಗಳವರೆಗೆ ಉಪೋದ್ಘಾತ ಅಥವಾ ಪೀಠಿಗೆ ಎಂಬುದಾಗಿ ಒಂದು ಪರಿಚಯಾತ್ಮಕವಾದ ವಿಷಯವನ್ನ ತಿಳಿಸುತ್ತೆ. ಅದರ ಉದ್ದೇಶ ಇಷ್ಟೇ. ಯಾಕೆ ಈ ಪೀಠಿಕೆ ಅಥವಾ ಉಪೋದ್ಘಾತ ಬೇಕು ಅಂದ್ರೆ, ಮೊದಲನೇದಾಗಿ ಶಿಷ್ಯನ ಲಕ್ಷಣವನ್ನು ಹೇಳಬೇಕಾಗ್ತದೆ. ಅಧ್ಯಾತ್ಮ ವಿದ್ಯೆಗೆ ಯಾರು ಅರ್ಹರಾಗಿರ್ತಾರೆ, ಎಂತೆಂಥ ಗುಣಗಳನ್ನ ನಾವು ಗಳಿಸಿಕೊಳ್ಬೇಕಾಗ್ತದೆ ಎನ್ನುವಂಥದ್ದನ್ನು ತಿಳಿಸಿಕೊಡ್ಬೇಕಾಗ್ತದೆ. ಎರಡನೇದು ಗುರುವಿನ ಮಹತ್ವ ಮತ್ತು ಗುರುವಿನ ಲಕ್ಷಣ. ಗುರುವನ್ನ ಪಡೆದುಕೊಳ್ಳೋದು ಎಷ್ಟು ಮುಖ್ಯ ಇದೆ ಅಧ್ಯಾತ್ಮ ವಿಷಯದಲ್ಲಿ, ಮತ್ತು ಗುರುವಿನ ಲಕ್ಷಣಗಳೇನು, ಎಂಥವನು ನಿಜವಾದ ಗುರು, ಈ ವಿಷಯವನ್ನು ನಮಗೆ ತಿಳಿಸಿಕೊಡುತ್ತದೆ. ಯಾಕಂದ್ರೆ ಸಾಧಕನು ಎಲ್ಲೂ ದಾರಿ ತಪ್ಪಬಾರದು ಎನ್ನುವ ಕಾರಣಕ್ಕೆ. ಮತ್ತೆ 3ನೇ ವಿಷಯ ಈ ಶಾಸ್ತ್ರದ ಮಹತ್ವ. ಅರ್ಥಾತ್ ವಿದ್ಯೆಯ ಮಹತ್ವ, ಅಧ್ಯಾತ್ಮ ವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಎಷ್ಟು ದೊಡ್ಡದು, ಎಷ್ಟು ಶ್ರೇಷ್ಠವಾದ್ದು, ಎಷ್ಟು ಮಹತ್ವ ಕೊಡಬೇಕು ನಾವು ಇದಕ್ಕೆ. ಆದ್ದರಿಂದ ಅದಷ್ಟು ಸುಲಭ ಗ್ರಾಹ್ಯವಲ್ಲ ಮುಂತಾದ ಮಾತುಗಳ ಮೂಲಕವಾಗಿ ವಿದ್ಯೆಯ ಮಹತ್ವ, ಹೀಗೆ ಶಿಷ್ಯನ ಲಕ್ಷಣ, ಗುರುವಿನ ಮಹತ್ವ ಹಾಗೂ ಲಕ್ಷಣ, ಹಾಗೂ ಅಧ್ಯಾತ್ಮ ವಿದ್ಯೆಯ ಮಹತ್ವ, ಕೊನೆಯದಾಗಿ ಮೋಕ್ಷದ ಮಹತ್ವ, ಜೀವನದಲ್ಲಿ ಮೋಕ್ಷ ಮಾರ್ಗ ಅನ್ನುವಂಥದ್ದು ಎಷ್ಟು ಮುಖ್ಯ, ಈ ಸಂಗತಿಗಳನ್ನು ತಿಳಿಸುವುದಕ್ಕಾಗಿ ಪೂರ್ವ ಪೀಠಿಕೆ ಅಥವಾ ಪ್ರವೇಶಿಕೆ ಅನ್ನುವಂಥದ್ದು ಇರುವುದು. ಇಲ್ಲಿಯೂ ಕೂಡ ಒಂದು ಕಥೆಯ ರೂಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದನ್ನು ಕಾಣುತ್ತೇವೆ. ಮೊದಲನೇ ವಲ್ಲಿಯಲ್ಲಿ ಒಟ್ಟು 29 ಮಂತ್ರಗಳಿವೆ. ಆರಂಭದ 9 ಮಂತ್ರಗಳಲ್ಲಿ ಒಂದು ಕಥೆಯ ಮೂಲಕವಾಗಿ ಸತ್ಯ, ಶ್ರದ್ಧಾ, ಸತ್ಯ ಮತ್ತು ಅತಿಥಿ ಪೂಜನೆಯ ವಿಷಯವನ್ನು ಪ್ರಸ್ತಾಪಿಸಿದರೆ, ತದನಂತರದ 11 ಮಂತ್ರಗಳಲ್ಲಿ 3 ವರಗಳನ್ನು ನಚಿಕೇತ ಕೇಳಿದ್ದನ್ನು ಪ್ರಸ್ತಾಪಿಸಿದರೆ,
ಕೊನೆಯ 9 ಮಂತ್ರಗಳಲ್ಲಿ ಶಿಷ್ಯನ ಯೋಗ್ಯತೆಯನ್ನ ಗುರುವಾದ ಯಮನು ಪರೀಕ್ಷೆ ಮಾಡುವುದನ್ನ ಕಾಣುತ್ತೇವೆ. ಒಟ್ಟು ಮೊದಲನೇ ವಲ್ಲಿಯಲ್ಲಿ 3 ಮುಖ್ಯ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಹಿಂದಿನ ತರಗತಿಯಲ್ಲಿ ನಾವು ಮೊದಲನೇ ಮಂತ್ರವನ್ನ ಆರಂಭ ಮಾಡಿದ್ದೆವು. ಓಂ ಉಷನ್ಹವೈ ವಾಜಶ್ರವಸ ಸರ್ವವೇದ ಸಂದದೌ. ಉಷನ್ಹವೈ ವಾಜಶ್ರವಸ ಸರ್ವವೇದ ಸಂದದೌ ತಸ್ಯ ನಚಿಕೇತ ನಾಮ ಪುತ್ರ ಆಸ. ಇದು ಮೊದಲನೇ ಮಂತ್ರ. ಇದರಲ್ಲಿ ವಾಜಶ್ರವಸ ಎನ್ನುವಂತಹ ಒಬ್ಬ ವೈದಿಕ ಬ್ರಾಹ್ಮಣನ ಒಂದು ಪ್ರಸ್ತಾಪ ಬರುತ್ತದೆ. ಅವನು ಬಯಕೆ ಉಳ್ಳವನಾಗಿ ಎಲ್ಲವನ್ನೂ ದಾನ ಮಾಡುವಂತಹ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿದನು. ಆ ವಿಶ್ವಜಿತ್ ಯಾಗದ ಲಕ್ಷಣ ಏನಪ್ಪಾ ಅಂದ್ರೆ, ಪೂರ್ಣಾಹುತಿಯ ಸಂದರ್ಭದಲ್ಲಿ ಋತ್ವಿಜರಿಗೆ ಎಲ್ಲ ವಸ್ತುಗಳನ್ನು ಕೂಡ ತನ್ನದಾಗಿ ಹೊಂದಿರುವ ಎಲ್ಲವನ್ನೂ ದಾನ ಮಾಡಬೇಕಾಗ್ತದೆ. ಅಂತ ಒಂದು ಸಂದರ್ಭ, ಅಂತ ಒಂದು ಘಟನೆ ನಡೀತಾ ಇದೆ. ಯಜ್ಞ ದಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಇದು. ತಸ್ಯ ನಚಿಕೇತ ನಾಮ ಪುತ್ರ ಆಸ. ಅವನಿಗೆ ನಚಿಕೇತ ಎಂಬ ಹೆಸರಿನ ಮಗನಿದ್ದನು ಅಂತ ಶ್ರುತಿ ಹೇಳುತ್ತೆ. ಇನ್ನು ಎರಡನೇ ಮಂತ್ರವನ್ನ ತೆಗೆದುಕೊಂಡ್ರೆ, ತಗಂಹ ಕುಮಾರಗಂ ಸಂತಂ ದಕ್ಷಿಣಾಸು ನೀಯಮಾನಾಸು ಶ್ರದ್ಧಾ ವಿವೇಶ ಸೋಮನ್ಯತಾ. ಮೂರನೇ ಮಂತ್ರ, ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರಿಂದ್ರಿಯಾ ಅನಂದಾನಾಮತ ತೇ ಲೋಕಾಸ್ತಾನ್ ಸಗಚ್ಚತಿ ತಾದದತ್. ಈ ಎರಡು ಮಂತ್ರಗಳಲ್ಲಿ, ಅಂದ್ರೆ ಎರಡನೇ ಮಂತ್ರ ಮತ್ತು ಮೂರನೇ ಮಂತ್ರದಲ್ಲಿ ಶ್ರದ್ಧೆಯ ವಿಷಯವಾಗಿ ಶ್ರುತಿ ಪ್ರಸ್ತಾಪವನ್ನು ಮಾಡುತ್ತೆ. ಹೇಗೆ ಪ್ರಸ್ತಾಪ ಮಾಡುತ್ತೆ ಅಂದ್ರೆ, ಆ ಯಾಗದ ಪೂರ್ಣಾಹುತಿಯ ಸಂದರ್ಭದಲ್ಲಿ ದಾನವನ್ನು ಕೊಡತಕ್ಕಂಥದ್ದು ಒಂದು ವ್ಯವಸ್ಥೆ. ಯಾರಿಗೆ ದಾನ ಕೊಡೋದು? ಋತ್ವಿಭ್ಯ ಸದಸ್ಯೇಭ್ಯಶ್ಚ ದಕ್ಷಿಣಾಸು ನಿಯಮಾನಾಸು. ಋತ್ವಿಜರಿಗೆ ಅಂದ್ರೆ ವೈದಿಕ ಕರ್ಮಕಾಂಡದಲ್ಲಿ ಭಾಗಿಯಾದವರಿಗೆ, ಮತ್ತು ಸದಸ್ಯೇಭ್ಯ, ಅಲ್ಲಿ ಯಜ್ಞದಲ್ಲಿ ಒಂದು ಸದಸ್ಸು ಅಂತ ಇರ್ತದೆ. ಅಂದ್ರೆ ಅಧ್ಯಾತ್ಮ ವಿಚಾರವನ್ನು ತಿಳಿದುಕೊಂಡವರು ಅಥವಾ ಉಪಾಸನಾ ವಿಷಯಗಳಲ್ಲಿ ಚೆನ್ನಾಗಿ ಪರಾಮರ್ಶೆ ಮಾಡೋರು, ಶಾಸ್ತ್ರಗಳನ್ನ ಚೆನ್ನಾಗಿ ಬಲ್ಲವರು ಆ ಸಭೆಯಲ್ಲಿ ಇರ್ತಾರೆ. ಅಂಥವರಿಗೂ ಕೂಡ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಯಥೋಚಿತವಾದಂತಹ ಮರ್ಯಾದೆಯನ್ನ ಮಾಡಿ ಯಥಾಶಕ್ತಿ ದಾನಾದಿಗಳನ್ನು ಕೊಡುವಂಥದ್ದು ಪದ್ಧತಿ. ಅಂತಹ ಒಂದು ಸಂದರ್ಭದಲ್ಲಿ ಅವನು ಹಸುಗಳನ್ನು ದಾನ ಕೊಡ್ತಾ ಇದ್ದ ಅಂತ. ಎಂತ ಹಸುಗಳನ್ನು ದಾನ ಕೊಡ್ತಾ ಇದ್ದ ಅಂತ ಮೂರನೇ ಮಂತ್ರ ಹೇಳುತ್ತೆ. ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರಿಂದ್ರಿಯಾಹ ಅಂತ 4 ವಿಶೇಷಣಗಳನ್ನ ಹೇಳುತ್ತೆ. ಹಸುಗಳೆಲ್ಲ ಹೇಗಾಗಿದ್ದವು ಅಂದ್ರೆ, ಕುಡಿಯುವಷ್ಟು ನೀರೆಲ್ಲ ಕುಡಿದಾಗಿತ್ತು ಅಂತ. ಪೀತೋದಕ, ಪೀತಂ ಉದಕಂ ಯಾಭಿಹಿ ತಾಹ ಪೀತೋದಕಾಹ. ಎಷ್ಟು ನೀರು ಕುಡಿಬೇಕು, ಕುಡ್ದಾಗಿತ್ತು, ಇನ್ನು ನೀರು ಕುಡಿಲಿಕ್ಕೆ ಆಗಲ್ಲ ಅವಕ್ಕೆ. ಜಗ್ಧತೃಣ, ಹುಲ್ಲು ತಿನ್ಬೇಕಾಗಿರೋದೆಲ್ಲ ತಿಂದಾಗಿದೆ, ಇನ್ನು ತಿನ್ಲಿಕ್ಕೆ ಆಗಿಲ್ಲ, ತಾಗಲ್ಲ ಅದಕ್ಕೆ, ಅಂದ್ರೆ ಅಲ್ಲೆಲ್ಲ ಬಿದ್ದು ಹೋಗ್ಬಿಟ್ಟಿದೆ. ದುಗ್ಧದೋಹಾಹ, ಹಾಲು ಕರಿಬೇಕಾದ್ದೆಲ್ಲ ಕರಿಯಲ್ಪಟ್ಟಿದೆ, ಇನ್ನು ಹಾಲು ಕರೀಲಿಕ್ಕೆ ಆಗಲ್ಲ. ನಿರಿಂದ್ರಿಯಾಹ, ನಿರಿಂದ್ರಿಯಾಹ ಅನ್ನೋದಕ್ಕೆ ಶಂಕರವರು ಹೇಳ್ತಾರೆ ಪ್ರಜನನ ಅಸಾಮರ್ಥಾಹ, ಪ್ರಜನನ ಅಸಮರ್ಥಾಹ ಜೀರ್ಣಾಹ ನಿಷ್ಫಲಾ ಗಾವಹ ಇತ್ಯರ್ಥ. ಅಂದ್ರೆ ಇನ್ನು ಮಕ್ಕಳನ್ನ ಹುಟ್ಟಿಸುವುದಕ್ಕೆ ಆಗಲ್ಲ, ವಯಸ್ಸಾದ ವೃದ್ಧವಾದಂತಹ ನಿಷ್ಪ್ರಯೋಜಕವಾದಂತಹ ಗೋವುಗಳನ್ನ. ನಿಷ್ಪ್ರಯೋಜಕ ಯಾರಿಗೆ? ಉಪಯೋಗಿಸುವವನಿಗೆ. ಗೋವು ಯಾವತ್ತೂ ಕೂಡ ಮನೆಯಲ್ಲಿ ಅದು ಇದ್ರೆ ಸಾಕು. ಗೋವಿನ ಸಾನ್ನಿಧ್ಯದಲ್ಲಿ 33 ಕೋಟಿ ದೇವತೆಗಳು ವಾಸಿಸ್ತಾರೆ ಎಂಬುದಾಗಿ ನಮ್ಮ ಶ್ರದ್ಧೆ, ಪ್ರಾಚೀನ ಗ್ರಂಥಗಳು ಹೇಳುತ್ತೆ. ಆದರೆ ದಾನದ ವಿಷಯ ಸಂದರ್ಭದಲ್ಲಿ ಬಂದಾಗ ನಾವು ಏನನ್ನ ಇನ್ನೊಬ್ಬರಿಗೆ ದಾನ ಕೊಡ್ತೇವೋ ಅವರಿಗೆ ಪ್ರಯೋಜನಕ್ಕೆ ಬರ್ಬೇಕದು. ಆ ದೃಷ್ಟಿಯಿಂದ ನಿಷ್ಪ್ರಯೋಜಕವಾಗಿರತಕ್ಕಂತಹ ಹಸುಗಳನ್ನ ಅವನು ದಾನ ಕೊಡ್ತಾ ಇದ್ದ, ತಂದೆಯಾದಂತಹ ವಾಜಶ್ರವಸ್ಸು.
ಆದ್ರಿಂದ ಆ ದೃಶ್ಯವನ್ನ ನೋಡ್ತಾ ಇದ್ದ ನಚಿಕೇತ. ಎರಡನೇ ಮಂತ್ರ ಹೇಳುತ್ತೆ, ತಗುಂಹ ಕುಮಾರಗಂ ಸಂತಂ ದಕ್ಷಿಣಾಸು ನಿಯಮಾನಾಸು. ಇಲ್ಲಿ ತಗುಂ ಅಂದ್ರೆ ತಮ್ ಅಂತ ಹೇಳ್ಬೇಕು ಅದನ್ನು. ಯಜುರ್ವೇದದಲ್ಲಿ ತಮ್ ಅನ್ನುವಂತಹ ದ್ವಿತೀಯ ವಿಭಕ್ತಿ ಶಬ್ದವನ್ನ ಗುಮ್ ಎನ್ನುವಂತಹ ಒಂದು ಪ್ರಯೋಗ ಬರ್ತದೆ. ಅದು ವೈದಿಕ ಛಾಂದಸ ಪ್ರಯೋಗ. ಆದ್ದರಿಂದ ತಮ್ ಹ ಕುಮಾರಂ ಅಂತ ತೆಗೆದುಕೊಳ್ಬೇಕು. ತಮ್ ಅಂದ್ರೆ ಆ ನಚಿಕೇತಸನನ್ನು ಅಂತ ಅರ್ಥ. ಕುಮಾರಂ ಕುಮಾರನಾಗಿರುವ, ಕುಮಾರಂ ಸಂತಂ ಅಂತ ಕುಮಾರನಾಗಿರುವ ಅಂತ. ಕುಮಾರ ಎನ್ನುವ ಶಬ್ದಕ್ಕೆ ಶಂಕರರು ಹೇಳ್ತಾರೆ, ಪ್ರಥಮ ವಯಸ್ಸಂ ಸಂತಂ ಅಪ್ರಾಪ್ತ ಪ್ರಜನನ ಶಕ್ತಿಂ ಬಾಲಮೇವ. ಆರಂಭದ ವಯಸ್ಸು ಅಂತ. ಇನ್ನು ಯೌವನ ಬಂದಿಲ್ಲ, ಟೀನ್ ಏಜ್ ಶುರುವಾಗ್ಲಿಲ್ಲ. ಟೀನ್ ಏಜ್ ಅಂತ ಹೇಳಿದ್ರೇನು? 13, 14, 15, ಈ ಟೀನ್ ಅಂತ ಹೇಳ್ತಕ್ಕಂಥ ಒಂದು ಏಜ್ ಇದೆಯಲ್ಲ, ಅದು ಆರಂಭ ಆಗಿಲ್ಲ, ಯೌವನ ಆರಂಭ ಆಗ್ಲಿಲ್ಲ. ಇನ್ನು 10 ವಯಸ್ಸಿನ ಒಳಗೆ ಇರತಕ್ಕಂಥ, ಹತ್ತತ್ರ 7-8 ವರ್ಷದ ವಯಸ್ಸಿನ ಹುಡುಗನಾಗಿರಬಹುದು. ಅದಕ್ಕೆ ಅಪ್ರಾಪ್ತ ಪ್ರಜನನ ಶಕ್ತಿಂ, ಪ್ರಜನನ ಮಾಡುವಂತಹ ಶಕ್ತಿ ಅವನಿಗೆ ಇನ್ನು ಉಂಟಾಗಿಲ್ಲ. ಆದ್ದರಿಂದ ಅವನು ಕುಮಾರ, ಬಾಲಮೇವ, ಹುಡುಗನೇ ಇದ್ದಾನೆ ಇನ್ನು ಅಂತ ಹೇಳ್ತಿದ್ದಾರೆ. ಅವನಿಗೆ ದಕ್ಷಿಣಾಸು ನಿಯಮಾನಾಸು, ಒಯ್ಯುತ್ತಾ ಇರತಕ್ಕಂತಹ ಈ ದಕ್ಷಿಣೆಗಳು, ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಹಸುಗಳೇ ದೊಡ್ಡ ದಕ್ಷಿಣೆ, ಹಸುವೇ ದೊಡ್ಡ ಸಂಪತ್ತು. ತುಂಬಾ ಹಸುಗಳನ್ನು ಹೊಂದಿದ್ರೆ ದೊಡ್ಡ ಶ್ರೀಮಂತ ಅವನು. ದಾನ ಕೊಡುವಂಥದ್ದು ಹಸುಗಳೇ. ಹೀಗೆ ಆ ದಕ್ಷಿಣೆಯನ್ನ ಒಯ್ಯುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರದ್ಧಾ ಆವಿವೇಶ, ಶ್ರದ್ಧೆ ಅವನೊಳಗಡೆ ಪ್ರವೇಶ ಆಯ್ತು. ಸೊ ಅಮನ್ಯತ, ಅವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಎಷ್ಟು ಸುಂದರವಾದ ಶಬ್ದ ಶ್ರುತಿ ಬಳಸುತ್ತೆ. ಶ್ರದ್ಧೆಯ ಆವೇಶ ಆಯ್ತು ಅನ್ನೋದ್ರಿಗೆ, ಶ್ರದ್ಧೆ ಪ್ರವೇಶ ಆಯ್ತು. ಯಾಕಂದ್ರೆ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋ ಇಹ ಎಂಬುದಾಗಿ ಕೃಷ್ಣ ಗೀತೆ 17ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ. ಅಶ್ರದ್ಧೆಯಿಂದ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್, ಹೋಮ ಮಾಡಿದ್ದು, ದಾನ ಕೊಟ್ಟಿದ್ದು, ತಪಸ್ತಪ್ತಂ ತಪಸ್ಸು ಮಾಡಿದ್ದು, ಕೃತಂಚಯತ್ ಏನೇನು ನಾವು ಧಾರ್ಮಿಕ ಕರ್ಮಗಳನ್ನು ಮಾಡ್ತೇವೋ ಅದೆಲ್ಲವೂ ಕೂಡ ಶ್ರದ್ಧೆ ಇಲ್ಲದೆ ಮಾಡಿದರೆ ಅಸತ್ ಇತ್ಯುಚ್ಯತೆ ಪಾರ್ಥ. ಅದು ಅಸತ್ ಅಂದ್ರೆ ನಿಷ್ಪ್ರಯೋಜಕವಾಗುತ್ತದೆ, ಅದು ಯಾವ ಫಲವನ್ನು ಕೊಡುವುದಿಲ್ಲ ಎಂಬುದಾಗಿ ಕೃಷ್ಣ ಹೇಳೋದಿಲ್ಲ. ನಚ ತತ್ಪ್ರೇತ್ಯನೋ ಇಹ, ಇಲ್ಲಿಯೂ ಪ್ರಯೋಜನಕ್ಕೆ ಬರಲ್ಲ, ಮುಂದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಆದ್ರಿಂದ ಶ್ರದ್ಧೆಗೆ ಎಷ್ಟು ಮಹತ್ವ ಇದೆ ಎಂಬುದನ್ನು ನಾವು ನೋಡಬೇಕು. ಭಗವದ್ಗೀತೆಯಲ್ಲಿಯೂ ಕೂಡ ಕೃಷ್ಣ ಉಪದೇಶ ಕೊಡುವಾಗಲೆಲ್ಲ ಶ್ರದ್ಧೆಯಿಂದ ಇದನ್ನು ಕೇಳು, ಶ್ರದ್ಧೆಯಿಂದ ಆಚರಣೆ ಮಾಡು, ಸಂಶಯಾತ್ಮ ವಿನಶ್ಯತಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಮುಂತಾದ ಶಬ್ದಗಳನ್ನು ಹೇಳೋದನ್ನು ನೋಡ್ತೇವೆ. ವೇದದಲ್ಲಿ ಒಂದು ಸೂಕ್ತವೇ ಇದೆ, ಶ್ರದ್ಧಾ ಸೂಕ್ತ ಅಂತ ಹೇಳ್ತಾರೆ. ಏನು ಶ್ರದ್ಧಾ ಅನ್ನೋ ಶಬ್ದಕ್ಕೆ ಅರ್ಥ? ಶ್ರತು, ಸಂಸ್ಕೃತದಲ್ಲಿ ಶ್ರತು ಅಂದ್ರೆ ಸತ್ಯ ಅಂತ ಅರ್ಥ, ಅಥವಾ ಪರಮಾತ್ಮ. ಸತ್ಯ ಅಂದ್ರೇನೆ ಪರಮಾತ್ಮ ಅಂತ ಅರ್ಥ. ದಧಾತಿ ಇತಿ ಶ್ರದ್ಧ, ಪರಮಾತ್ಮನನ್ನು ನಮಗೆ ಅದು ಕೊಡುತ್ತೆ, ಸತ್ಯವನ್ನು ನಮಗೆ ಅದು ನೀಡುತ್ತೆ. ಆ ಕಾರಣದಿಂದ ಶ್ರದ್ಧೆ ಅಂತ ಹೆಸರು. ಉಪನಿಷತ್ತಲ್ಲಿ ತೈತ್ರೀಯ ಉಪನಿಷತ್ತಲ್ಲಿ ಒಂದ್ ಕಡೆ ಬರುತ್ತೆ, ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ. ದೇವರು ಇಲ್ಲ ಅಂತ ಹೇಳುವವನು ಅವನೇ ಇಲ್ಲವಾಗ್ತಾನೆ. ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮ ಇತಿ ಚೇತ್,
ಅಸ್ತಿ ಬ್ರಹ್ಮೇತಿ ಚೇದ್ವೇದ, ಭಗವಂತ ಇದ್ದಾನೆ ಅಂತ ಒಪ್ಪಿಕೊಂಡವನಿಗೆ ಸಂತಮೇನಂ, ಅವನಿಗೆ ಸಂತ ಎಂಬುದಾಗಿ ಕರೀತಾರೆ. ಕಠೋಪನಿಷತ್ತಲ್ಲಿ ಮುಂದೆ ಒಂದು ಮಾತು ಬರುತ್ತೆ, ಅಸ್ತಿತ್ಯೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ, ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಭಗವಂತ ಇದ್ದಾನೆ, ಪರಮಾರ್ಥವಾದ ಒಂದು ಸತ್ಯ ಇದೆ ಎನ್ನುವಂತಹ ಒಂದು ಶ್ರದ್ಧೆಯೊಟ್ಟಿಗೆ ನಮ್ಮ ಅಧ್ಯಾತ್ಮ ಯಾತ್ರೆ ಆರಂಭ ಆಗಬೇಕು. ನೋಡಿ, ಅದು ಪರ್ಯವಸಾನ ಆಗೋದು ಅನುಭವದಲ್ಲಿ, ಅಂದ್ರೆ ಯಥಾರ್ಥ ಜ್ಞಾನದಲ್ಲಿಯೇ ಪರ್ಯವಸಾನ ಆಗೋದು. ಕೇವಲ ನಂಬಿಕೆ ಇಟ್ಕೊಂಡು ಆತ್ಮ ಅನ್ನುವಂಥದ್ದಿದೆ, ಪರಮಾತ್ಮ ಆತ್ಮ ಒಂದೇ ಆಗಿದೆ, ಈ ರೀತಿ ನಂಬಿಕೆಯ ವಿಷಯ ಅಲ್ಲ ಇದು. ಇದು ಅನುಭವದ ವಿಷಯ. ಆದರೆ ಆರಂಭ ಆಗೋದು ಶ್ರದ್ಧೆಯಿಂದ. ಒಬ್ಬನಿಗೆ ಇಂಥದ್ದೊಂದು ಪರಮಾರ್ಥ ಸತ್ಯ ಇದೆ ಎನ್ನುವ ಶ್ರದ್ಧೆಯೇ ಇಲ್ಲ ಅಂತ ಆದ ಪಕ್ಷದಲ್ಲಿ ಅಧ್ಯಾತ್ಮ ಯಾತ್ರೆಯನ್ನೇ ಅವನು ಆರಂಭ ಮಾಡಲ್ಲ. ಪರಮಾನಂದ ಪ್ರಾಪ್ತಿ ಇದೆ, ಸಂಸಾರದ ದುಃಖಗಳೆಲ್ಲ ನಿವೃತ್ತಿ ಆಗ್ತದೆ, ಮರುಹುಟ್ಟುವನ್ನ ಪಡೆಯದೇ ಇರತಕ್ಕಂತಹ ಆ ವಿಷ್ಣುವಿನ ಪರಮ ಪದ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಆಗ್ತದೆ. ಉಪನಿಷತ್ತು ಆ ಸತ್ಯವನ್ನ ನಮಗೆ ಬೋಧಿಸ್ತಾ ಇದೆ ಎಂಬಿತ್ಯಾದಿ ವಿಷಯಗಳ ಕುರಿತಾಗಿ ಸಂತ ಮಹಾತ್ಮರು ನಮ್ಮ ಪರಂಪರೆಯಲ್ಲಿ ಇಂತಹ ಜ್ಞಾನವನ್ನ ಪಡೆದು ದುಃಖದಿಂದ ನಿವೃತ್ತರಾಗಿದ್ದಾರೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಅಚಲವಾದ ಒಂದು ಶ್ರದ್ಧೆಯನ್ನು ಹೊಂದಬೇಕಾಗತ್ತೆ. ಈ ಶ್ರದ್ಧೆ ಅನ್ನೋದು ಬರೀ ವೇದಾಂತಕ್ಕಷ್ಟೇ ಸೀಮಿತ ಅಲ್ಲ, ಕರ್ಮಕಾಂಡದಲ್ಲಿಯೂ ಕೂಡ ಬೇಕಾಗ್ತದೆ. ಈಗ ಯಜ್ಞ ಯಾಗಾದಿಗಳನ್ನ ಮಾಡಿಸಿದರೆ ನನ್ನ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಆಗ್ತದೆ ಅನ್ನೋ ಶ್ರದ್ಧೆ ಇದ್ರೆ ಮಾತ್ರವೇ ಅವನು ಆಸಕ್ತಿಯಿಂದ ಅದ್ರಲ್ಲಿ ತೊಡಗ್ತಾನೆ, ಏಕಾಗ್ರತೆಯಿಂದ ಅದ್ರಲ್ಲಿ ತೊಡಗ್ತಾನೆ. ಅದಿಲ್ಲದಿದ್ದ ಪಕ್ಷದಲ್ಲಿ ಯಾಂತ್ರಿಕವಾದ ಕರ್ಮ ಆಗ್ತದೆ. ಯಾಂತ್ರಿಕವಾದ ಕರ್ಮ ಯಾವ ವಿಶೇಷ ಫಲವನ್ನು ಕೊಡುವುದಿಲ್ಲ. ಅದಕ್ಕೆ ಒಂದು ಸುಭಾಷಿತ ತುಂಬಾ ಸುಂದರವಾಗಿದೆ, ಮಂತ್ರೇ ತೀರ್ಥೆ ದೈವಜ್ಞೆ ಭೇಷಜೆ ಗುರು ಯಾದೃಶಿ ಭಾವನಾ ಕುರ್ಯಾತ್ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳುತ್ತೆ. ಮಂತ್ರದಲ್ಲಿ, ತೀರ್ಥದಲ್ಲಿ, ಗುರುವಿನಲ್ಲಿ, ದೇವರಲ್ಲಿ ನಮ್ಮ ಭಾವನೆ ಹೇಗಿರುತ್ತದೋ ಹಾಗೆ ಫಲ ಕೊಡ್ತದೆ ಅಂತ ವೇದ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಏನು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಸಂಗಮದ ನದಿ ಸಂಗಮ, 2 ನದಿ 3 ನದಿ ಸೇರದಂತಹ ಜಾಗದಲ್ಲಿ ಸ್ನಾನ ಮಾಡಿದರೆ ಹೆಚ್ಚು ಪುಣ್ಯ ಬರ್ತದಪ್ಪ. ಸಂಕ್ರಮಣ ಕಾಲದಲ್ಲಿ ಅಥವಾ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ನದಿ ಸ್ನಾನವನ್ನ ಮಾಡಿದರೆ ವಿಶೇಷ ಪುಣ್ಯ ಬರ್ತದಪ್ಪ. ಹೀಗೆಂಬುದಾಗಿ ಒಂದು ವಿಷಯ ಇದೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಬೇರೆ ಸಮಯಕ್ಕೂ ಈ ಸಮಯಕ್ಕೆ ಏನ್ ವ್ಯತ್ಯಾಸ? ಗ್ರಹಣ ಕಾಲದಲ್ಲಿ ಅಥವಾ ಸಂಕ್ರಮಣ ಕಾಲದಲ್ಲಿ ಅಥವಾ ಪರ್ವ ಕಾಲದಲ್ಲಿ ಅದು 24 ಗಂಟೆನೇ ಇರೋದು. ನಮ್ಮ ಮನೆ ನೀರಿನಲ್ಲಿಯೂ ಈ ನದಿ ನೀರಿನಲ್ಲಿಯೂ ಸಂಗಮ ನೀರು ಏನ್ ವ್ಯತ್ಯಾಸ? ಎಲ್ಲ ನೀರೇ H2O ತಾನೆ ಅಂತ ಭಾವಿಸಿಕೊಂಡವನಿಗೆ ಅದು ಫಲವನ್ನು ಕೊಡೋದಿಲ್ಲ. ಯಾವಾತನು ದೇಶಕಾಲಗಳ ವಿಶಿಷ್ಟತೆಯನ್ನ ಒಪ್ಪಿಕೊಳ್ತಾನೋ ಅದು ಅವನಿಗೆ ಫಲವನ್ನು ಕೊಡ್ತದೆ. ಗೋ ಅನ್ನುವಂಥದ್ದು ಬೇರೆ ಹಸುಗಳ ಹಾಗೆ ಒಂದು ಹಸು ಅಂತ ಭಾವಿಸಿಕೊಂಡವನಿಗೆ ಗೋ ಸೇವೆಯಿಂದ ಯಾವ ಫಲವನ್ನು ಪ್ರಾಪ್ತಿಯಾಗಲ್ಲ. ಆದರೆ ಅದು ಭಗವಂತನ ವಿಭೂತಿ ಇದೆ, ವಿಶೇಷವಾದಂತಹ ಒಂದು ಚೈತನ್ಯ, ಸಾತ್ವಿಕ ತರಂಗಗಳು ಅದರಿಂದ ಹೊರಹೊಮ್ಮತ್ತೆ, ಸಕಲ ದೇವತೆಗಳು ಅದರಲ್ಲಿ ವಾಸಿಸ್ತಾ ಇವೆ. ಗೋಮಯ ಅನ್ನುವಂಥದ್ದು ಲಕ್ಷ್ಮೀ ಸಮಾನ, ಗೋಮೂತ್ರ ಅನ್ನುವಂಥದ್ದು ಗಂಗೆಗೆ ಸಮಾನ. ಈ ಪ್ರಕಾರವಾದ ಭಾವನೆ ಇಟ್ಟುಕೊಂಡು ಪಂಚಗವ್ಯವನ್ನ ಪ್ರಾಶನ ಮಾಡದವನಿಗೆ ಅಂತಃಕರಣ ಶುದ್ಧಿ ಆಗ್ತದೆ. ಆದ್ರಿಂದ ಅಂತಃಕರಣ ಶುದ್ಧಿಗೆ ಅಥವಾ ಕರ್ಮದಲ್ಲಿ ಏಕಾಗ್ರತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಪ್ರಧಾನವಾದ ಸಂಗತಿಯೇ ಶ್ರದ್ಧೆ. ಅದೊಂದು ದೊಡ್ಡ ಆಸ್ತಿ ಅಂತ ನಾವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಾಗ ಈ ಶ್ರದ್ಧಾ ಮತ್ತು ಭಕ್ತಿ ಇದನ್ನ ತುಂಬುವ ಕೆಲಸವನ್ನ ಮಾಡಬೇಕು. ಕಣ್ಣಿಗೆ ಕಾಣದಿದ್ದರೂ ಕೂಡ ಜಗತ್ತನ್ನ ನಿಯಮನ ಮಾಡ್ತಾ ಇರತಕ್ಕಂತಹ ಒಂದು ಶಕ್ತಿ ಇದೆ, ಅವನಿಗೆ ಪರಮಾತ್ಮ ಎಂಬುದಾಗಿ ಕರೀತಾರೆ. ಅವನನ್ನ ಭಕ್ತಿಯಿಂದ ಕರೆದರೆ
ಪ್ರಾರ್ಥಿಸಿದರೆ ಅವನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಮ್ಮ ಕಷ್ಟಗಳು ನಿವಾರಣೆ ಮಾಡ್ತಾನೆ ಎಂಬಂತಹ ಒಂದು ಮೌಲ್ಯವನ್ನು ನಿಶ್ಚಿತವಾಗಿ ಕಲಿಸಿಕೊಡಬೇಕಾಗಿದೆ. ನಾವು ಗಣಿತವನ್ನು ಹೇಳ್ಕೊಡ್ತೇವೋ, ಕೆಮಿಸ್ಟ್ರಿಯನ್ನು ಹೇಳ್ಕೊಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಲೌಕಿಕ ಜ್ಞಾನವೂ ಬೇಕು, ಅದರ ಬಗ್ಗೆ ನಮ್ಮ ತಿರಸ್ಕಾರ ಏನಿಲ್ಲ. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಈ ಜಗನ್ನಿಯಾಮಕವಾದ ಒಂದು ಶಕ್ತಿಯ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿಯನ್ನ ಬೆಳೆಸುವ ಕೆಲಸವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಮನೆಯಲ್ಲಿರತಕ್ಕಂಥ ಹಿರಿಯರು ತಮ್ಮ ಆಚರಣೆಗಳ ಮೂಲಕ ಅದನ್ನು ತೋರಿಸಬೇಕು. ಸತ್ಕರ್ಮಗಳನ್ನು ತಾವು ಮಾಡುವುದ್ರ ಮೂಲಕ, ಈ ಈಶ್ವರನಲ್ಲಿ ತಾವೇ ಪ್ರಾರ್ಥನೆಯನ್ನು ಮಾಡುವುದ್ರ ಮೂಲಕವಾಗಿ ಅವರು ಆದರ್ಶವಾಗಿ ನಿಲ್ಲಬೇಕಾಗತ್ತೆ. ಮಕ್ಕಳಲ್ಲಿ ಆ ಮೌಲ್ಯವನ್ನು ತುಂಬಬೇಕಾಗತ್ತೆ. ಇದರ ಪ್ರಯೋಜನ ಏನಪ್ಪಾ ಅಂದ್ರೆ, ಮುಂದಿನ ದಿನಗಳಲ್ಲಿ ಅವರ ಬದುಕನ್ನು ವ್ಯವಸ್ಥಿತವಾಗಿ ನಡೆಸೋದಕ್ಕೆ ಈ ಮೌಲ್ಯ ತುಂಬಾ ಸಹಾಯ ಆಗ್ತದೆ. ಆದ್ರಿಂದ ಶ್ರದ್ಧೆ ಅನ್ನೋದು ಒಂದು ದೊಡ್ಡ ಸಂಪತ್ತು. ನಾವು ಮಕ್ಕಳಿಗೆ ಆಸ್ತಿಗಳನ್ನು ಮಾಡ್ತೇವೆ, ಬ್ಯಾಂಕಲ್ಲಿ ಡಿಪಾಸಿಟ್ ಇಡ್ತೇವೆ, ಆದ್ರೆ ಶ್ರದ್ಧಾ ಭಕ್ತಿ ಎನ್ನುವ ಆಸ್ತಿಯನ್ನ ಮಾಡಿದ್ದೇವ ಅಂತ. ಧಾರ್ಮಿಕ ಅನುಷ್ಠಾನಗಳಲ್ಲಿಯೂ ಅದರ ಅವಶ್ಯಕತೆ ಇದೆ. ಇನ್ನು ಅಧ್ಯಾತ್ಮ ಪಥದಲ್ಲಿ ಸಾಗುವವನಿಗೆ ಶ್ರದ್ಧೆ ಎನ್ನುವ ಮೌಲ್ಯ ಇಲ್ಲದಿದ್ದರೂ ಸಾಧ್ಯವೇ ಇಲ್ಲ. ಗುರು ವೇದಾಂತ ವಾಕ್ಯಾದಿಷು ವಿಶ್ವಾಸ ಅಂತ. ಗುರುವಿನ ವಾಕ್ಯ ಮತ್ತು ವೇದಾಂತ ವಾಕ್ಯದಲ್ಲಿ ಅಚಲವಾದ ವಿಶ್ವಾಸ ಇಲ್ಲದೇ ಇದ್ದರೆ ಬ್ರಹ್ಮವಿದ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಕೇವಲ ಇಂಟೆಲೆಕ್ಚುಯಲ್ ಜಗಳರಿಯಿಂದ ದೊರೆಯುವಂಥದ್ದಲ್ಲ. ಹಾಗೆ ತಾರ್ಕಿಕವಾಗಿ ವಿಮರ್ಶೆ ಮಾಡಿ ಎಷ್ಟೋ ಜನ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ತಾರ್ಕಿಕರು ಅಂತ ಕರೀತಾರೆ ಅವರು. ನೈಯಾಯಿಕರು, ಖಾಣಾದರು, ಸಾಂಖ್ಯರು ಮುಂತಾದವರೆಲ್ಲ ಶ್ರುತಿಯ ಬಗ್ಗೆ ಅಚಲವಾದ ಶ್ರದ್ಧೆ ಇಡುವುದರ ಬದಲಾಗಿ ತರ್ಕಕ್ಕೆ ಬಹಳ ಬೆಲೆಯನ್ನು ಕೊಟ್ಟರು. ಅವರೆಲ್ಲರೂ ಕೂಡ ತತ್ವದಿಂದ ವಿಮುಖರಾದರು. ಶಂಕರ ಭಗವತ್ಪಾದರಂತಹ ಮಹಾಮಹಿಮರು ಉಪನಿಷತ್ ವಾಕ್ಯಗಳಿಗೆ ಪ್ರಧಾನವಾದಂತಹ ಒಂದು ಶ್ರದ್ಧೆಯನ್ನ ತೋರಿಸಿದ್ರಿಂದ ಆ ಉಪನಿಷತ್ತನ್ನೇ ಪ್ರಧಾನವಾದ ಪ್ರಮಾಣವನ್ನು ಇಟ್ಟುಕೊಂಡು ತರ್ಕವನ್ನ ಬೆಂಬಲಕ್ಕಾಗಿ ತೆಗೆದುಕೊಂಡ್ರು. ಅದರಿಂದ ಅವರು ಸತ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗಿರುವುದರಿಂದ ನಚಿಕೇತಸ್ನಿಗೆ ಶ್ರದ್ಧೆಯ ಆವೇಶ ಉಂಟಾಯಿತು ಅಂತ ಹೇಳ್ತಾರೆ. ತುಂಬಾ ಸುಂದರವಾದ ಶಬ್ದ ಇದು. ಶ್ರದ್ಧೆ ಒಳಗಡೆ ಪ್ರವೇಶ ಆದ ತಕ್ಷಣ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ, ಇದು ಶಾಸ್ತ್ರ ಸಮ್ಮತವೇ, ಇದು ಗುರು ಹಿರಿಯರು ಒಪ್ಪುತ್ತಾರೆಯೇ, ಇದರಿಂದ ನಿಜವಾದ ಫಲ ಸಿಗ್ತದೆಯೇ, ಹೇಗೆ ಮಾಡಬೇಕಿತ್ತು ಹೇಗೆ ಮಾಡಬಾರ್ದಿತ್ತು ಎನ್ನುವಂಥದ್ದು ಸ್ಪಷ್ಟವಾಗಿ ಮನಸ್ಸಿಗೆ ಗೋಚರ ಆಗ್ಲಿಕ್ಕೆ ಶುರುವಾಗ್ತದೆ ಶ್ರದ್ಧೆಯ ಮೂಲಕವಾಗಿ. ಅವನು ನೋಡ್ತಾ ಇದ್ದಾನೆ, ಅಪ್ಪನು ಮಾಡ್ತಾ ಇರತಕ್ಕಂತಹ ದಾನ ಅನ್ನುವಂಥದ್ದು ವಿಧಿ ದೃಷ್ಟಿಯಿಂದ ತಪ್ಪಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತೈ ಯಜ್ಞಂ ತಾಮಸಂ ಪರಿಚಕ್ಷತೆ. ಒಂದು ಯಜ್ಞವನ್ನು ಮಾಡುವಾಗ ವಿಧಿವತ್ತಾಗಿ ಮಾಡಬೇಕು, ಮನಸ್ಸಿಗೆ ಬಂದಂತೆ ಮಾಡುವಂಥದ್ದಲ್ಲ. ವಿಧಿಹೀನಂ ಅಸೃಷ್ಟಾನ್ನಂ, ಅನ್ನದಾನ ಆಗಬೇಕು. ಈ ಯಾವುದೇ ಪೂಜೆ ಆಗಲಿ, ಪಾರಾಯಣ ಆಗಲಿ, ಜಪವಾಗಲಿ, ಹೋಮವಾಗಲಿ, ಅದರ ಕೊನೆಗೆ ಪೂರ್ಣಾಹುತಿ ಅಂತ ನಾವು ಏನು ಮಾಡ್ತೇವೆ ಆ ಸಂದರ್ಭದಲ್ಲಿ ಅನ್ನದಾನ ಇಟ್ಟುಕೊಳ್ಳಬೇಕು. ಮಂತ್ರಹೀನಂ, ಮಂತ್ರ ಪುರಸ್ಸರವಾಗಿಯೇ ಯಾಗವನ್ನ ಯಜ್ಞವನ್ನು ನಾವು ಮಾಡಬೇಕು. ಅದಕ್ಷಿಣಂ, ಯಥಾಶಕ್ತಿ ದಕ್ಷಿಣೆಯನ್ನು ನಾವು ಕೊಡಬೇಕಾಗುತ್ತೆ. ಯಥಾಶಕ್ತಿ ಸಂವಿಭಾಗ ಅಂತ ಕರೀತಾರೆ ದಾನವನ್ನು. ಯಾರು ಯೋಗ್ಯರಿದ್ದಾರೆ ಅಂಥವರಿಗೆ ದಕ್ಷಿಣೆಯ ಮೂಲಕವಾಗಿ ಅವರನ್ನ ಸಂತುಷ್ಟಿಗೊಳಿಸ್ತಕ್ಕಂಥದ್ದು. ಶ್ರದ್ಧಾ ವಿರಹಿತ ಯಜ್ಞಂ, ಶ್ರದ್ಧೆ ರಹಿತವಾದ ಯಜ್ಞ ತಾಮಸಂ ಪರಿಚಕ್ಷತೆ. ವಿಧಿ ಇಲ್ಲದ್ದು, ಅನ್ನದಾನ ಇಲ್ಲದ್ದು, ಮಂತ್ರ ಇಲ್ಲದ್ದು, ದಕ್ಷಿಣೆ ಇಲ್ಲದ್ದು, ಶ್ರದ್ಧೆ ಇಲ್ಲದ ಯಜ್ಞಕ್ಕೆ ತಾಮಸ ಎಂಬುದಾಗಿ ಕೃಷ್ಣ ಕರೀತಾನೆ. ಎಷ್ಟೋ ಸಲ ನಾವು ನೋಡ್ತೇವೆ, ದೇವರ ಪೂಜೆ ಮಾಡುವಾಗ ಅಥವಾ ಹೋಮ ಹವನ ಮಾಡುವಾಗ ಆ ಹೋಮಕ್ಕೆ ಅಂತ ಕೆಲವು ದ್ರವ್ಯಗಳಿರ್ತದೆ. ಹೋಮಕ್ಕೆ ತುಪ್ಪ ಕೊಡಿ, ಹೋಮಕ್ಕೆ ಬೇಕಾದಂತಹ ಬಟ್ಟೆ ಕೊಡಿ, ಪೂಜೆಗೆ ಬೇಕಾದಂತಹ ಹೂವು, ನೈವೇದ್ಯ ಮುಂತಾದವುಗಳನ್ನ ನಾವು
ಕೊಡುವಾಗ ಅತ್ಯಂತ ಉತ್ಕೃಷ್ಟವಾದದ್ದನ್ನ ಕೊಡಬೇಕಾಗ್ತದೆ. ಆ ವಸ್ತ್ರವೋ ಏನೋ ನಾವು ಬಳಸುವಾಗ ಹೇಗೆ ನಾವು ಉತ್ತಮವಾದನ್ನ ಆಯ್ಕೆ ಮಾಡ್ಕೊಳ್ತೇವೆ, ಅದಕ್ಕಿಂತಲೂ ಉತ್ಕೃಷ್ಟವಾಗಿ ಯೋಗ್ಯವಾದಂತಹ ವಸ್ತುಗಳನ್ನೇ ಭಗವಂತನಿಗೆ ಸಮರ್ಪಿಸಬೇಕು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಸ್ತಥೈವ ಭಜಾಮ್ಯಹಂ ಅಂತ ಹೇಳ್ತಾನೆ ಕೃಷ್ಣ. ನೀವು ನನ್ನನ್ನ ಯಾವ ರೀತಿ ಸಮೀಪಿಸ್ತೀರೋ ಆ ರೀತಿ ನಿಮಗೆ ನಾನು ಸಮೀಪಿಸ್ತೇನೆ ಅಂತ. ನೀವು ಭಗವಂತ ಇದ್ದಾನೆ, ಅವನು ಅನುಗ್ರಹಿಸ್ತಾನೆ, ಅವನು ಸರ್ವಶ್ರೇಷ್ಠನಿದ್ದಾನೆ, ಅವನೇ ಎಲ್ಲ ಕೊಟ್ಟಿದ್ದಾನೆ ಎನ್ನುವ ಶ್ರದ್ಧೆಯಿಂದ ಅವನನ್ನ ಆರಾಧಿಸಿದ್ರೆ ಅದೇ ಪ್ರಕಾರವಾಗಿ ಅವನು ನಮಗೆ ಹಿಂತಿರುಗಿ ಕೊಡ್ತಾನೆ. ನಾವೇ ಕೆಳಮಟ್ಟದ್ದು ಬೇಡದಿದ್ದು ಅಂತ ಹೇಳ್ಕೊಂಡು ವಸ್ತುಗಳನ್ನು ಕೊಡುವಂಥದ್ದು ಏನಿದೆ ಅದು ತುಂಬಾ ತಪ್ಪು ಕ್ರಮ. ಏನು ದ್ರವ್ಯ ಶುದ್ಧಿ ಎನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಪೂಜೆಯಲ್ಲಿಯೋ ಯಾಗದಲ್ಲಿಯೋ ನಾವು ಬಳಸ್ತಕ್ಕಂತಹ ವಸ್ತು ಪ್ರತಿಯೊಂದು ಅತ್ಯಂತ ಶುದ್ಧವಾಗಿರಬೇಕು, ಉತ್ಕೃಷ್ಟವಾಗಿರಬೇಕು, ಯೋಗ್ಯವಾಗಿರಬೇಕು. ಮತ್ತೆ ಆ ಯಜ್ಞವನ್ನು ಮಾಡುವವನು ಕೂಡ ಶುಚಿರ್ಭೂತನಾಗಿ ಶ್ರದ್ಧಾ ಪುರಸ್ಸರವಾಗಿ ಯೋಗ್ಯರಾದ ವೈದಿಕರಿಂದ ಒಡಗೂಡಿ ಕರ್ಮವನ್ನ ಮಾಡಿದಾಗ ಅದು ನಿಶ್ಚಿತವಾದ ಫಲವನ್ನು ಕೊಡ್ತದೆ. ಹಾಗೆ ಇಲ್ಲಿ ನೋಡ್ತಿದ್ದಾನೆ ದಕ್ಷಿಣೆ ಅನ್ನುವಂಥದ್ದು ಉತ್ಕೃಷ್ಟವಾಗಿಲ್ಲ. ಇಂತಹ ದಕ್ಷಿಣೆಯನ್ನು ಕೊಟ್ರೆ ಅನಂದ ನಾಮತೆ ಲೋಕ ಸ್ಥಾಂಸ ಗಚ್ಚತಿ ತಾದದತೋ. ನಮ್ಮ ತಂದೆಯವರಿಗೆ ಅನಂದ ಎನ್ನುವ ಲೋಕ ಸಿಗ್ತದೆ. ಆನಂದ ಲೋಕ ಸಿಗಬೇಕಿತ್ತು, ಸ್ವರ್ಗ ಲೋಕ ಸಿಗಬೇಕಿತ್ತು. ಆದ್ರೆ ಅನಂದ ಎನ್ನುವ ಅನಂದ ನಾಮದೇ ಲೋಕ ಅಂದ್ರೆ ಅಸುಖ, ದುಃಖಾತ್ಮಕವಾದಂತಹ ಲೋಕ ಪ್ರಾಪ್ತಿ ಆಗುತ್ತದೆ ಅಂತ ನಚಿಕೇತ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಈ ಸಕಾಮ ಕರ್ಮದ ವಿಷಯವಾಗಿ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ವಿಧಿವತ್ತಾಗಿಯೇ ಮಾಡಬೇಕು ಅಂತ. ಮುಂಡಕೋಪನಿಷತ್ತಲ್ಲಿ ಒಂದು ಮಂತ್ರ ಬರ್ತದೆ, ಯಸ್ಯಾಗ್ನಿಹೋತ್ರ ಮದರ್ಶಮಪೌರ್ಣಮ ಸಮಚಾತುರ್ಮಾಸ್ಯ ಮನಾಗ್ರಯಣಮ ತಿಥಿವರ್ಚಿತಂಚ ಅಹುತಮ ವೈಶ್ವದೇವಂ ಅವಿಧಿನಾಹುತಂ ಆಸಪ್ತಮಾಸ್ತಸ್ಯ ಲೋಕಾನ್ ಹಿನಸ್ತಿ ಅಂತ. ಸ್ವರ್ಗಲೋಕ ಪ್ರಾಪ್ತಿಗೋಸ್ಕರವಾಗಿ ಒಬ್ಬನೂ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಯಸ್ಯಾಗ್ನಿಹೋತ್ರಂ, ಅದರೊಟ್ಟಿಗೆ ಅವನು ದರ್ಶಪೂರ್ಣ ಮಾಸ ಹೋಮವನ್ನು ಮಾಡಬೇಕು. ಅಮಾವಾಸ್ಯ ಪೂರ್ಣಿಮೆಯಲ್ಲಿ ಮಾಡಬೇಕಾದ ಹವನ ದರ್ಶಪೂರ್ಣ ಮಾಸ ಹೋಮ ಅಂತ ಹೇಳ್ತಾನೆ. ಆಮೇಲೆ ಚಾತುರ್ಮಾಸ್ಯ ಹವನವನ್ನು ಮಾಡಬೇಕಾಗ್ತದೆ. 4 ವರ್ಷಕ್ಕೆ 4 ಆ ಒಂದು ಹೋಮವನ್ನ ಅಂಗ ಅಂತ ಹೇಳ್ತಾರೆ, ಅದಕ್ಕೆ ಮಾಡಬೇಕು. ಆಮೇಲೆ ಆಗ್ರಯಣಿ ಇಷ್ಟಿ ಅಂತ ಹೇಳ್ತಾರೆ. ಈಗ ಶರದೃತು ಆದ ಮೇಲೆ ಹೊಸ ಬೆಳೆ ಏನು ಬರ್ತದೆ ಅದನ್ನು ಬಳಸಿಕೊಂಡು ಒಂದು ಇಷ್ಟಿಯನ್ನು ಮಾಡಬೇಕಾಗ್ತದೆ. ಆಮೇಲೆ ಅತಿಥಿ ವರ್ಜಿತಂಚ, ಅತಿಥಿ ಅಂದ್ರೆ ವೈಶ್ವದೇವ ಅಂತ ಹೇಳ್ತಾರೆ. ವೈಶ್ವದೇವ ಅಂತ ಹೇಳಿದ್ರೆ ಲೌಕಿಕ ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂಥದ್ದು. ಆಮೇಲೆ ಒಬ್ಬ ಅತಿಥಿಗೆ ಭೋಜನವನ್ನು ನಿತ್ಯವೂ ಒಬ್ಬರಾದ್ರೂ ಕನಿಷ್ಠ ಪಕ್ಷ ಊಟ ಹಾಕಬೇಕಾಗ್ತದೆ. ಅಹುತಂ ಅವೈಶ್ವದೇವಂ ಅವಿಧಿನಾಹುತಂ, ಸರಿಯಾಗಿ ಹೋಮ ಮಾಡದೇ ಇರತಕ್ಕಂಥದ್ದು, ವೈಶ್ವದೇವ ಇಲ್ಲದೆ ಇರತಕ್ಕಂಥದ್ದು, ವಿಧಿ ಇಲ್ಲದೆ ಮಾಡತಕ್ಕಂಥದ್ದು ಆ ಸಪ್ತಮಾಸ್ತಸ್ಯ ಲೋಕಾನ್ ಹಿನಸ್ತಿ, ಅವನ 7 ತಲೆಮಾರುಗಳನ್ನು ಹಿಂಸಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಪುನಃ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ವಿಷಯ ಅದು ಸಕಾಮ ಕರ್ಮದ ಬಗ್ಗೆ. ವಿದ್ಯುಕ್ತವಾಗಿ ಮಾಡ್ಲಿಕ್ಕೆ ಬೇಕಾದದ್ದು ಸಕಾಮ ಕರ್ಮ. ಆದ್ರೆ ಹಾಗೆ ವಿದ್ಯುಕ್ತವಾಗಿ ಮಾಡಿದ್ರೆ ನಿಶ್ಚಿತವಾಗಿ ಫಲವನ್ನು ಕೊಡ್ತಕ್ಕಂಥದ್ದು, ಅದ್ರ ಬಗ್ಗೆ ಸಂಶಯ ಪಡಬೇಕಾದದ್ದಿಲ್ಲ. ಆದ್ರೆ ನಿಷ್ಕಾಮದ ಕರ್ಮದ ವಿಷಯದಲ್ಲಿ ಹಾಗಲ್ಲ. ಸ್ವಲ್ಪ ದೋಷಪೂರ್ಣವಾಗಿದ್ದರೂ ಕೂಡ ಮಾಡಿದಷ್ಟು ಕರ್ಮ ಚಿತ್ತಶುದ್ಧಿಯನ್ನು ಉಂಟು ಮಾಡ್ತದೆ. ಆದ್ರಿಂದ ಆದಷ್ಟು ನಿಷ್ಕಾಮವಾಗಿಯೇ ಮಾಡಿದ್ರೆ ನಮ್ಮ ಮೋಕ್ಷ ಮಾರ್ಗಕ್ಕೆ ಅನುಕೂಲ. ಹಾಗೆಲ್ಲ ಸಕಾಮವನ್ನು ಮಾಡ್ತೇನೆ ಅಂದ್ರೆ ಅದನ್ನ ಸರಿಯಾದ ಪ್ರಕ್ರಿಯೆಯಲ್ಲಿಯೇ ಮಾಡಬೇಕಾಗ್ತದೆ. ಹಾಗಿಲ್ಲದ ಪಕ್ಷದ 7 ತಲೆಮಾರು ಅಂದ್ರೆ ಮುಂದಿನ 3 ತಲೆಮಾರು, ಅಪ್ಪ, ಅಜ್ಜ, ಮುತ್ತಜ್ಜ, ಇವನನ್ನು ಸೇರಿಸಿ ಹಿಂದಿನ 3 ತಲೆಮಾರು, ಇವನ ಮಗ, ಮೊಮ್ಮಗ, ಮರಿಮಗ, ಇವನು ಒಟ್ಟು ಸೇರಿ 7 ತಲೆಮಾರಿಗೆ ಅದು ಹಿಂಸೆಯನ್ನು ಕೊಡ್ತದೆ ಅಂತ. ಅಂದ್ರೆ ಶಾಸ್ತ್ರ ಅದರ ಒಂದು ಜಾಗೃತಿಯನ್ನ, ಎಚ್ಚರಿಕೆಯನ್ನ ನಮಗೆ ಹೇಳ್ತಾ ಇದೆ. ಹೀಗೆ ಇಲ್ಲಿಯೂ ಕೂಡ ಆ ರೀತಿಯಾಗಿ ದಾನವನ್ನ ಕೊಟ್ರೆ ಅದಕ್ಕೆ
ಏನು ದೋಷವಾಗ್ತದೆ. ಅಂತಹ ದಾನ ಅನ್ನುವಂಥದ್ದು, ದೋಷಪೂರ್ಣವಾದ ದಾನ ಅನ್ನುವಂಥದ್ದು ಪಾಪವನ್ನ ಉಂಟು ಮಾಡ್ತದೆ. ಪುಣ್ಯ ಮಾಡುವುದರ ಬದಲಾಗಿ ಪಾಪವನ್ನೇ ಉಂಟು ಮಾಡ್ತದೆ. ಅಂಥವನು ದುಃಖದ ಲೋಕವನ್ನು ಹೊಂದುತ್ತಾನೆ ಅಂತ ನಚಿಕೇತ ಯೋಚನೆ ಮಾಡ್ತಾನೆ. ನಮ್ಮ ತಂದೆ ಹಾಗೆ ಮಾಡ್ತಿದ್ದಾನಲ್ಲ. ಆಮೇಲೆ ಅವನೇನ್ ಮಾಡ್ತಾನೆ, ತಂದೆ ಹತ್ರ ಹೋಗ್ತಾನೆ. ಸಹೋವಾಚ ಪಿತರಂ ತತ ಕಸ್ಮೈ ಮಾಂ ದಾಸ್ಯಸೀತಿ ದ್ವಿತೀಯಂ ತೃತೀಯಂ ತಗುಂಹೋವಾಚ ಮೃತ್ಯವೇ ತ್ವಾ ದದಾಮೀತಿ. ತಂದೆ ಹತ್ರ ಹೋಗಿ ಹೇಳ್ತಾನೆ, ತದೇವ ಕೃತು ಅಸಂಪತ್ತಿ ನಿಮಿತ್ತಂ ಪಿತುರನಿಷ್ಟಂ ಫಲಂ ಮಯಾ ಪುತ್ರೇಣ ಸದಾ ನಿವಾರಣೀಯಂ ಆತ್ಮಪ್ರದಾನೇನ ಅಪಿ ಕೃತು ಸಂಪತ್ತಿಂ ಕೃತ್ವಾ ಇತ್ಯೇವಂ ಮತ್ವಾ ಪಿತರಂ ಉಪಗಮ್ಯ ಸಹೋವಾಚ ಪಿತರಂ. ಶಂಕರರು ಹೇಳ್ತಾರೆ, ಈ ಯಜ್ಞವು ಅಸಂಪತ್ತಿ ನಿಮಿತ್ತಂ, ಪೂರ್ಣವಾಗದೆ, ಅಂದ್ರೆ ಸರಿಯಾಗಿ ಆಗ್ಲಿಲ್ಲ, ವಿಧಿವತ್ತಾಗಿ ಆಗ್ಲಿಲ್ಲ. ಹಾಗಿರೋದ್ರಿಂದ ಪಿತುಹು ಅನಿಷ್ಟ ಫಲಂ ಮಯ ಪುತ್ರೇಣ ಸದಾ ನಿವಾರಣೀಯಂ. ನಮ್ಮ ತಂದೆಗೆ ಬರತಕ್ಕಂತಹ ಈ ಅನಿಷ್ಟ ಫಲವನ್ನ, ಆನಂದ ಎನ್ನುವ ಲೋಕವನ್ನು ಪಡ್ಕೊಳ್ತಾನಲ್ಲ, ಅದನ್ನ ನಿವಾರಿಸಬೇಕು ನಾನು ಮಗನಾದಂತ. ಪ್ರಧಾನೇನ ಅಪಿ, ನನ್ನನ್ನು ಕೊಟ್ಟುಕೊಂಡು ಕೂಡ, ನನ್ನನ್ನ ತ್ಯಾಗ ಮಾಡಿಕೊಂಡು ಕೂಡ ನನ್ನ ತಂದೆಯ ಅನಿಷ್ಟವನ್ನು ನಿವೃತ್ತಿ ಮಾಡಬೇಕು ಅಂತ ಮಗನಾದ ನಚಿಕೇತ ಅಪ್ಪನ ಬಳಿಗೆ ಹೋಗಿ ಹೇಳ್ತಾನೆ. ಸಹೋವಾಚ ಸಹ ಉವಾಚ ಪಿತರಂ, ತಂದೆಯನ್ನು ಕುರಿತು. ತತ, ತತ ಅಂದ್ರೆ ತಾತ ಅಂತ. ತಾತ ಅಂದ್ರೆ ಸಂಸ್ಕೃತದಲ್ಲಿ ಅಪ್ಪ ಅಂತ ಅರ್ಥ. ಮಗನಿಗೂ ಕೂಡ ತಾತ ಅಂತ ಪ್ರೀತಿಯಿಂದ ಕರೆಯೋದಿದೆ. ಆದ್ರೆ ಮುಖ್ಯವಾಗಿ ತಾತ ಎನ್ನುವ ಶಬ್ದಕ್ಕೆ ತಂದೆ ಅಂತ ಅರ್ಥ. ತನ್ನ ಧಾತುವಿಗೆ ವಿಸ್ತಾರ ಆಗುವುದು, ವ್ಯಾಪಿಸುವುದು ಅಂತ ಅರ್ಥ. ಆ ಧಾತುವಿನಿಂದ ತಾತ ಅನ್ನುವ ಶಬ್ದ ಬಂದಿದೆ. ಆದ್ರೆ ಸಂತಾನದ ವಿಸ್ತಾರ ಎಂಬ ಅರ್ಥದಲ್ಲಿ ಇಲ್ಲಿ ತತ ಅಂತ ಒಂದು ವೈದಿಕ ಪ್ರಯೋಗ ಮಾಡಿದ್ದಾರೆ. ತತ ಅಂದ್ರೆ ತಾತ, ತಂದೆಯೇ, ಹೇ ತಂದೆಯೇ, ಕಸ್ಮೈ ಮಾಂ ದಾಸ್ಯಸೀತಿ, ಯಾರಿಗೆ ನನ್ನನ್ನು ಕೊಡ್ತೀಯ ನೀನು. ತಂದೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಯಾಗದ ದಕ್ಷಿಣೆಗಳನ್ನ ಕೊಡುವುದರಲ್ಲಿ ಉದ್ಯುಕ್ತನಾಗಿದ್ದಾನೆ. 7-8 ವರ್ಷದ ಹುಡುಗ ಬಂದು ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ನನ್ ಯಾರಿಗೆ ಕೊಡ್ತೀಯ ನೀನು ಅಂತ. ಅವನು ಅಸಡ್ಡೆ ಮಾಡ್ದ ತಂದೆ. ಹುಡುಗ ಏನೋ ಹೇಳ್ತಾ ಇದ್ದಾನೆ ಅಂತ. ದ್ವಿತೀಯಂ ತೃತೀಯಂ ತಗುಂಹೋವಾಚ, 2 ಸಲ ಕೇಳ್ದ, 3ನೇ ಸಲ ಕೇಳ್ದ. ಆಗ ಸಿಟ್ಟು ಬಂದ್ಬಿಡ್ತೀವಿ ನೀವು. ಯಾರಿಗೆ? ವಾಜಶ್ರವಸನಿಗೆ. ಮೃತ್ಯವೇ ತ್ವಾ ದದಾಮೀತಿ, ಮೃತ್ಯುವಿಗೆ ನಾನು ಕೊಟ್ಬಿಡ್ತೇನೆ ಅಂತ ಹೇಳ್ತಾನೆ. ಯಾರಿಗೆ ಕೊಡ್ತೇನೆ ಅಂದ್ರೆ ಮೃತ್ಯು ಕೊಟ್ಟು ಅಂತ. ಇವನು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ. ಎಷ್ಟೋ ಸಲ ಈ ಮಕ್ಕಳು ಬಂದು ಹಠ ಮಾಡುವಾಗ ಅವನು ಸರಿ ಹೇಳಿಕೊಂಡ್ರು, ಏನ್ ಮಾಡ್ಲಿ ಹೋಗಿ ಸಾಯ್ ಅತ್ಲಗೆ ಅಂತ ಹೇಳೋದೊಂದು ಪ್ರಯುಕ್ತ ಇದೆ. ಆ ಪ್ರಯೋಗ ಅರ್ಥ ಸಾಯ್ಬೇಕು ಅಂತ ಅರ್ಥ ಆಗ, ಸುಮ್ಮನೆ ಪೀಡೆ ಮಾಡ್ಬೇಡ, ನನಗೆ ತೊಂದರೆ ಕೊಡ್ಬೇಡ ಎಂಬ ಅರ್ಥದಲ್ಲಿ ಆ ಶಬ್ದದ ಪ್ರಯೋಗ ಮಾಡ್ತಾರೆ. ಹಾಗೆ ಎಲ್ಲಿಯೂ ಕೂಡ ನಿಂಗೆ ಮೃತ್ಯುವಿಗೆ ಕೊಟ್ಟು ಬಿಡ್ತೇನೆ ನಿನ್ನ ತಕೊಂಡು ಹೋಗಿ ಅಂತ ಹೇಳಿದ ಅರ್ಥ ಮೃತ್ಯುವಿಗೆ ದಾನ ಕೊಡ್ತೇನೆ ಅಥವಾ ಯಾಗದಲ್ಲಿ ನಿನ್ನನ್ನು ಬಲಿ ಕೊಡ್ತೇನೆ ಎಂಬ ಅರ್ಥದಲ್ಲಿ ಅಲ್ಲ ಅದು. ನನ್ನ ಹತ್ರ ಗಲಾಟೆ ಮಾಡ್ಬೇಡಪ್ಪ, ನನ್ನ ಪೀಡಿಸ್ಬೇಡಪ್ಪ ಎಂಬ ಅರ್ಥದಲ್ಲಿ ಅವನು ಹೇಳಿದ್ದು. ಆದ್ರೆ ಇವನು ಸಣ್ಣ ಹುಡುಗ, ಇವನು ಗಂಭೀರನಾಗ್ಬಿಟ್ಟ. ಶಂಕರ ಭಾಷ್ಯದಲ್ಲಿ ಅವರು ಹೇಳ್ತಿದ್ದಾರೆ, ಕಸ್ಮೈ ಮಾಂ ದಾಸ್ಯತಿ ಇತಿ ದ್ವಿತೀಯಂ ತೃತೀಯಮಪಿ ಉವಾಚ ನಾಯಂ ಕುಮಾರ ಸ್ವಭಾವ ಇತಿ ಕ್ರುದ್ಧ ಸಂಪಿತ. ಇವನು ಮಕ್ಕಳ ಸ್ವಭಾವದ ಅಲ್ಲ ಈ ಹುಡುಗ ಅಂತ ಸಿಟ್ಟು ಬಂದು ತಂದೆ ಮೃತ್ಯುವೇ ವೈವಸ್ವತ ಯತ್ವಾಂ ದದಾಮಿ, ವೈವಸ್ವತನಾದ ಮೃತ್ಯುವಿಗೆ ನಿನ್ನನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆದರೆ ಮಗ ಏನ್ ಮಾಡ್ತಾನೆ, ಅದು ಸತ್ಯ ಅಂತ ಭಾವಿಸಿಕೊಳ್ತಾನೆ. ಅಪ್ಪ ತಮಾಷೆಗೆ ಹೇಳಿದ್ದು ಅಥವಾ ನನ್ನನ್ನ ಬದಿ ದೂರ ಹೋಗ್ಲಿಕ್ಕೆ ಹೇಳಿದ್ದು ಅಂತ ತಿಳ್ಕೊಂಡಿಲ್ಲ. ಸ ಏವ ಮುಕ್ತ ಪುತ್ರ ಏಕಾಂತೆ ಪರಿದೇವ ಯಾಂಚಕಾರ ಕಥಮಿತಿ ಉಚ್ಯತೆ. ಏಕಾಂತದಲ್ಲಿ ಹೋಗಿ ಅವನು ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಚಿಂತೆ ಮಾಡುವುದಂದ್ರೆ ಅರ್ಥ ಅಯ್ಯೋ ಯಾಕೆ ಅವನು ಹೇಳ್ದ ಅಂತ ಆ ಅರ್ಥದಲ್ಲ.
ಮೃತ್ಯುಗೆ ತಂದೆ ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದಾನೆ. ಮೃತ್ಯು ಹತ್ರ ನಾನು ಹೋಗ್ಬೇಕಲ್ಲ ಇವಾಗ. ಸೀರಿಯಸ್ ಆಗಿ ತಗೊಂಡಿದ್ದಾನೆ ವಿಷಯವನ್ನು. ಮೃತ್ಯು ಹತ್ರ ನಾನೀಗ ಹೋಗ್ಬೇಕು, ತಂದೆ ಕೊಡ್ತಿದ್ದಾನೆ ಅಂತ. ತಂದೆಗೆ ಆ ಶಬ್ದದಲ್ಲಿ ತಾತ್ಪರ್ಯ ಇರಲಿಲ್ಲ, ಬಟ್ ಇವನಿಗೆ ಅದು ತಾತ್ಪರ್ಯ ಇದೆ. ಅದಕ್ಕೆ ಮಕ್ಕಳ ಮುಂದೆ ನಾವು ಏನೇ ಹೇಳುವುದು ಕೂಡ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ತಮಾಷೆಗಾಗಿ ಹೇಳುವಂಥದ್ದು, ಸುಳ್ಳು ಹೇಳುವಂಥದ್ದು, ನಮ್ಮ ವರ್ತನೆ ಮತ್ತು ಮಾತಿನಲ್ಲಿ ಪ್ರಾಮಾಣ್ಯ ಬುದ್ಧಿ ಇಲ್ಲದೆ ಇದ್ರೆ ಅವರು ಸತ್ಯ ಅಂತ ಭಾವಿಸಿಕೊಳ್ತಾರೆ. ಅವರ ಮನಸ್ಸಲ್ಲಿ ವಂಚನೆ ಇಲ್ಲ. ಮಕ್ಕಳಿಗೆ ದ್ರೋಹ, ವಂಚನೆ, ಕಪಟ ಗೊತ್ತಿಲ್ಲ. ಇದು ಸತ್ಯವೇ ಅಂತ ಭಾವಿಸಿಕೊಂಡ್ಬಿಡ್ತಾರೆ. ಅದರಿಂದ ಮಕ್ಕಳ ಮುಂದೆ ಮಾತನಾಡುವಾಗ, ವರ್ತಿಸುವಾಗ ಅತ್ಯಂತ ಜವಾಬ್ದಾರಿಯುತವಾಗಿ ತಂದೆ ತಾಯಿಗಳು ವರ್ತಿಸಬೇಕು ಅನ್ನೋದು ನಮಗೆ ಈ ಪಾಠದಿಂದ ಗೊತ್ತಾಗ್ತದೆ. ಯಾಕೆಂದ್ರೆ ಅವನು ಗಂಭೀರವಾಗಿ ಯೋಚನೆ ಮಾಡ್ತಿದ್ದಾನೆ. ಬಹೂನಾಮೇಮಿ ಪ್ರಥಮೋ ಬಹೂನಾಮೇಮಿ ಮಧ್ಯಮಃ ಇಗಂ ಸ್ವಿದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. 5ನೇ ಮಂತ್ರ ಹೇಳುತ್ತೆ, ಏಕಾಂತದಲ್ಲಿ ಕೂತುಕೊಂಡು ಚಿಂತನೆ ಮಾಡ್ತಾ ಇದ್ದಾನೆ ನಚಿಕೇತ. ಬಹೂನಾಂ ಪ್ರಥಮಃ ಏಮಿ, ಬಹೂನಾಂ ಪ್ರಥಮಃ ಏಮಿ, ಬಹೂನಾಂ ಮಧ್ಯಮಃ ಏಮಿ. ಏಮಿ ಅಂದ್ರೆ ಹೋಗ್ತೇನೆ ಅಥವಾ ಇದ್ದೇನೆ ಎಂಬ ಅರ್ಥದಲ್ಲಿ. ಗಚ್ಚಾಮಿ ಅಂತ ಭಾಷೆಯಲ್ಲಿ ಹೇಳಿದ್ದಾರೆ. ಬಹಳಷ್ಟು ಶಿಷ್ಯರಲ್ಲಿ ಅಥವಾ ಪುತ್ರರಲ್ಲಿ ನಾನು ಮೊದಲನೆಯವನಾಗಿದ್ದೇನೆ. ಬಹಳಷ್ಟು ಶಿಷ್ಯರಲ್ಲಿ ಅಥವಾ ಪುತ್ರರಲ್ಲಿ ನಾನು ಮಧ್ಯಮನಾಗಿದ್ದೇನೆ. ಅಂತೂ ಕನಿಷ್ಠ ವೃತ್ತಿಯಿಂದ ಯಾವತ್ತೂ ನಡ್ಕೊಂಡಿಲ್ಲ ಅಂತ. ಅಂದ್ರೆ ಕೀಳುಮಟ್ಟದ ವಿದ್ಯಾರ್ಥಿಯೋ ಪುತ್ರನಾಗಿಲ್ಲ. ನನ್ನ ವ್ಯವಹಾರ, ನಡೆ, ನುಡಿಯಲ್ಲೆಲ್ಲ ಒಂದು ಮೊದಲನೇ ಸ್ಥಾನದಲ್ಲಿದ್ದೇನೆ, ಇಲ್ಲ ದ್ವಿತೀಯ ಸ್ಥಾನದಲ್ಲಿದ್ದೇನೆ. ತೃತೀಯ ಸ್ಥಾನಕ್ಕೆ ಎಂದು ನಾನು ಬಂದಿಲ್ಲ. ಆದ್ರಿಂದ ನನ್ನನ್ನ ಯಾರಿಗೋ ಸುಮ್ಮನೆ ಕೊಡ್ಲಿಕ್ಕೆ ಕಾರಣ ಇಲ್ಲ. ಅದರ ಹಿಂದೆ ಏನೋ ಒಂದು ಉದ್ದೇಶ ಇದೆ. ಏನು ಉದ್ದೇಶ ಇರಬಹುದು ನೋಡಿ. ಅವನ ಯೋಚನೆ ಹೇಗಿದೆ. ನಾನು ದಡ್ಡನಾಗಿದ್ರೆ, ನಿಷ್ಪ್ರಯೋಜನಕನಾಗಿದ್ರೆ ಸುಮ್ಮನೆ ಯಾರಿಗೂ ಕೊಟ್ಟು ಬಿಡ್ಬೋದು, ಉಪಯೋಗ ಇಲ್ಲದೆ ಇರೋ ವಸ್ತು ಅಂತ. ಆದ್ರೆ ನಾನು ನಿಷ್ಪ್ರಯೋಜಕನಲ್ಲ, ಉತ್ತಮನಾಗಿದ್ದೇನೆ. ಅದಕ್ಕೆ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಉತ್ತಮ ಚಿಂತಿತಂ ಕುರ್ಯಾತು ಪ್ರೋಕ್ತಕಾರೀತು ಮಧ್ಯಮಃ ಅದಮೋ ಅಶ್ರದ್ಧೆಯಾ ಕುರ್ಯಾತು. ಉತ್ತಮವಾದಂತಹ ಒಬ್ಬ ಮಗನು ಅಥವಾ ವಿದ್ಯಾರ್ಥಿಯ ಲಕ್ಷಣ ಏನಪ್ಪಾ ಅಂದ್ರೆ, ತಂದೆ ಅಥವಾ ಗುರು ಯೋಚನೆ ಮಾಡಿದ್ರೆ ಸಾಕು, ಅದನ್ನ ಮಾಡ್ಬಿಡ್ತಾನೆ. ಅಂದ್ರೆ ಅವರ ಒಂದು ಕಣ್ಣು ಸನ್ನೆ ಸಾಕು, ಅಥವಾ ಅವ್ರ ಮನಸ್ಸಲ್ಲಿ ಇಂತಹ ಯೋಚನೆ ಬಂದಿದೆ ಅನ್ನೋದನ್ನು ಗ್ರಹಿಸಿಕೊಂಡೇ ಮಾಡ್ಬಿಡ್ತಾನೆ. ಬಾಯಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವನು ಉತ್ತಮವಾದಂತಹ ಶಿಷ್ಯ ಅಥವಾ ಪುತ್ರನ ಲಕ್ಷಣ. ಮಧ್ಯಮವಾದಂತಹ ಮಕ್ಕಳ ಅಥವಾ ಶಿಷ್ಯನ ಲಕ್ಷಣ ಪ್ರೋಕ್ತಕಾರೀತು ಮಧ್ಯಮ, ಹೇಳಿದ ಮೇಲೆ ಮಾಡೋದು. ಹೀಗ್ ಮಾಡಪ್ಪ ಅಂತ ಹೇಳಿದ್ಮೇಲೆ ಮಾಡೋದು ಮಧ್ಯಮ. ಹೇಳಿದ್ರೂ ಮಾಡದೇ ಇರುವವನು ಅಧಮ ಶಿಷ್ಯ, ಅಧಮ ಪುತ್ರ. ಆದ್ರೆ ಆ ಸ್ಥಾನಕ್ಕೆ ನಾನು ಹೋಗ್ಲಿಲ್ಲ. ಆದ್ರಿಂದ ಕಿಗಂ ಸುದ್ಯಮಸ್ಯ ಕರ್ತವ್ಯಂ ಯನ್ವಯಾದ್ಯ ಕರಿಷ್ಯತಿ. ಯಮನಿಗೆ ಈಗ ನನ್ನಿಂದ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನಿರಬಹುದು? ಕಿಂ ಕರ್ತವ್ಯಂ ಅಸ್ಯ ಅದ್ಯ, ಇವತ್ತು ಅಥವಾ ಈಗ ನನ್ನಿಂದ ಯಮನಿಗೆ ಬೇಕಾಗಿರ್ತಕ್ಕಂತಹ ಕಾರ್ಯಗಳೇನಿರಬಹುದು? ಅಂದ್ರೆ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಅಪ್ಪ ಕಳಿಸ್ತಾ ಇದ್ದಾನೆ. ಗಂಭೀರವಾಗಿ ತೆಗೆದುಕೊಂಡು ಯೋಚನೆ ಮಾಡ್ತೇವೆ. ಈಗ ಒಬ್ಬ ಪುರೋಹಿತರಿಗೂ ದಾನ ಕೊಟ್ಬಿಟ್ರೆ ಪಾಪ ವೃದ್ಧ ಪುರೋಹಿತರು ಅವರು ಸೇವೆ ಮಾಡ್ಕೊಂಡಿರು ಅಂತ ಹೇಳ್ಕೊಂಡು ಸೇವೆ ಮಾಡ್ಕೊಂಡು ಇರಬಹುದಿತ್ತು. ಯಮನಿಗೆ ಏನು ಕರ್ತವ್ಯ? ಯಾಕಂದ್ರೆ ಅವನ ಸೇವಕರು ತುಂಬಾ ಜನ ಇರ್ತಾರೆ ಅಲ್ಲಿ. ಅವನು ಹೇಳಿದ ಕೆಲಸ ಮಾಡೋರೆಲ್ಲ ಸಾಕಷ್ಟು ಜನ ಇರ್ತಾರೆ. ನನ್ನಂಥವನು ಹೋಗಿ ಅಲ್ಲಿ ಏನು ಕೆಲಸ ಮಾಡುವುದಿರ್ಬಹುದು, ಏನೋ ಗೊತ್ತಿಲ್ಲ ಅಂತ ಬಿಟ್ಟು ಅವನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾನೆ. ಆದ್ರೆ ಇತ್ತ ಕಡೆ ತಂದೆ ನೋಡಿದ್ರೆ ಬೇಜಾರು ಪಟ್ಕೊಂಡ್ಬಿಟ್ಟ. ಹೇಳಲಿಕ್ಕೆ ಹೇಳ್ಬಿಟ್ಟ, ಆದ್ರೆ ಆಮೇಲೆ ಅವನಿಗೆ ಬೇಜಾರಾಯ್ತು. ಶಂಕರರು ಹೇಳ್ತಾರೆ ಭಾಷೆಯಲ್ಲಿ, ತಥಾಪಿ ತತ್ ಪಿತುರ್ವಚೋ ಮೃಷಾಮಾಭೂತ್ ಇತ್ಯೇವಂ ಮತ್ವಾ ಪರಿದೇವನಾ ಪೂರ್ವಕಂ ಆಹ ಪಿತರಂ ಶೋಕಾವಿಷ್ಟಂ ಕಿಮ್ಮಯ ಉಕ್ತಂ ಇದು. ಅಯ್ಯೋ ನಾನೇನ್ ಹೇಳ್ಬಿಟ್ಟೆ ಎಂದು ಶೋಕದಿಂದ ತುಂಬಿದ ತಂದೆಯನ್ನ ಕುರಿತು ನಚಿಕೇತ ಹೋಗಿ ಹೇಳ್ತಾನೆ.
ತಂದೆಗೆ ಚಿಂತೆ ಆಗಿದೆ. ಯಾಕೆ ಚಿಂತೆ? ಅವನು ಅಸಡ್ಡೆಯಿಂದ ಹೇಳಿದ್ದಲ್ವ. ಆದರೂ ಕೂಡ ಯಾಗದ ಸಂದರ್ಭದಲ್ಲಿ, ಯಾಗಶಾಲೆಯಲ್ಲಿ ಅವನು ಏನು ಹೇಳ್ತಾನೋ ಆ ಪ್ರಕಾರ ನಡೆದುಕೊಳ್ಬೇಕು. ಸತ್ಯವಚನ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಅವನು ಯಾಗದ ಆರಂಭದಲ್ಲಿ ಏನು ಕಂಕಣವನ್ನು ಕಟ್ಟಿಕೊಳ್ತಾನೆ, ಅವತ್ತಿಂದ ಆರಂಭ ಮಾಡಿ ಕಂಕಣ ಬಿಚ್ಚುವ ತನಕ ನುಡಿದಂತೆ ನಡಿಬೇಕಾಗ್ತದೆ. ಅದು ಯಾಗದ ಒಂದು ಭಾಗ. ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಯಾರಿಗೂ ಹಿಂಸೆಯನ್ನ ಮಾಡಬಾರದಾಗ್ತದೆ. ಅಹಿಂಸಾ ವ್ರತವನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಆಹಾರದಲ್ಲಿ ನಿಯಮವನ್ನು ಇಟ್ಟುಕೊಳ್ಬೇಕಾಗ್ತದೆ. ಸತ್ಯವಚನವನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ನೋಡಿ, ಈ ಎಲ್ಲಾ ನಿಯಮಗಳು ನಾವು ಯಾವುದೇ ವ್ರತವನ್ನು ಸ್ವೀಕರಿಸಿದ್ರೂ ಅದು ಪಾಲಿಸಬೇಕಾದದ್ದು. ನಾನು ವ್ರತ ಪೂಜೆಗಳನ್ನು ಮಾಡ್ತಾ ಇದ್ದೇನೆ, ಅದು ಸುಳ್ಳಾಡ್ತಾ ಇದ್ದೇನೆ ಅಂದ್ರೆ ಅದ್ರ ಫಲ ಸಿಗಲ್ಲ. ಹಾಗೆ ಯಾಗದ ಫಲ ಸಿಗಬೇಕಾದ್ರೆ ಸತ್ಯವಚನವನ್ನು ಮಾಡಬೇಕು, ಅನುಸರಿಸಬೇಕು. ಆದ್ರೆ ಈಗ ಯಮನಿಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳ್ಬಿಟ್ಟ ಯಾವುದೋ ಯೋಚನೆಯಲ್ಲಿ. ಈಗ ಯಮನಿಗೆ ಕಳಿಸ್ಬೇಕಲ್ಲ ಅವನನ್ನ, ಅಥವಾ ನಾನು ಸುಳ್ಳಾಡದವನಾಗ್ಬಿಡ್ತೇನೆ, ಅವನನ್ನು ಕಳಿಸ್ಲಿಲ್ಲ ಅಂದ್ರೆ ನನಗೆ ಯಾಗದ ಫಲವೂ ಸಿಗಲ್ಲ. ಈ ರೀತಿಯಾಗಿ ಒಂದು ಚಿಂತೆಗೊಳಪಟ್ಟಂತಹ ತಂದೆ ಬಳಿಗೆ ಹೋಗಿ ನಚಿಕೇತ ಹೇಳ್ತಾನೆ, ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ತಂದೆ, ಚಿಂತೆ ಮಾಡಬೇಡ. ಅನುಪಶ್ಯ ಯಥಾ ಪೂರ್ವೆ, ನಿನ್ನ ಹಿಂದಿನವರು, ನಿನ್ನ ತಂದೆ, ನಿನ್ನ ಅಜ್ಜ, ನಿನ್ನ ಮುತ್ತಜ್ಜ ಮುಂತಾದ ಹಿಂದಿನವರು ಯಾವ ರೀತಿ ನಡ್ಕೊಂಡ್ರು ಎನ್ನುವುದನ್ನು ನೋಡು. ಅನುಪಶ್ಯ ಅಂದ್ರೆ ಆಲೋಚಯ, ವಿಭಾವಯ. ಯಥಾ ಏನ ಪ್ರಕಾರೇಣ ವೃತ್ತಾಹ ಪೂರ್ವೆ ಅತಿಕ್ರಾಂತಾಹ ಪಿತೃಪಿತಾಮಹೋದಯಶ್ಚ. ನಿನ್ನ ತಂದೆ, ಅಜ್ಜ, ಮುತ್ತಜ್ಜಂದಿರು ಯಾವ ರೀತಿ ಸತ್ಯವಾಕ್ಯವನ್ನು ಪರಿಪಾಲನೆ ಮಾಡಿದ್ರು, ಹೇಳದಂತೆ ನಡ್ಕೊಂಡ್ರು ಅನ್ನೋದನ್ನ ತಂದೆಯೇ ನೀನು ನೋಡು. ಅಷ್ಟೇ ಅಲ್ಲ, ಪ್ರತಿಪಶ್ಯ ತಥಾ ಪರೇ. ಅಪರೆ ಅಂದ್ರೆ ಈಗ ಇರತಕ್ಕಂತಹ ಸಾಧು ಸಂತರು, ಜ್ಞಾನಿಗಳು, ಮಹಾತ್ಮರು ಹೇಗೆ ಸತ್ಯವಾಕ್ಯವನ್ನು ಪರಿಪಾಲನೆ ಮಾಡುತ್ತಿದ್ದಾರೆ ಅನ್ನೋದನ್ನೂ ನೋಡು. ಯಾಕೆಂದ್ರೆ ಸತ್ಯವಾಕ್ಯ ಪರಿಪಾಲನೆ ಮಾಡಿದವನಿಗೆ ಮಾತ್ರವೇ ಪರಮಾತ್ಮ ಪ್ರಾಪ್ತಿಯಾಗ್ತದೆ, ಜೀವನ ಸಾರ್ಥಕವಾಗ್ತದೆ. ಇಲ್ಲದಿದ್ರೆ ಈ ವ್ಯರ್ಥವಾದ ಜೀವನದಲ್ಲಿ ಸುಳ್ಳಾಡಿ ಯಾವ ಪ್ರಯೋಜನವೂ ಇಲ್ಲ, ಯಾವ ಪುರುಷಾರ್ಥವೂ ಸಿದ್ಧಿಸೋದಿಲ್ಲ. ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಈ ಮನುಷ್ಯನಾದನು ಸಸ್ಯದ ಹಾಗೆ ಪಚ್ಯತೆ, ಹಣ್ಣಾಗ್ತಾನೆ, ನಾಶವಾಗಿ ಹೋಗ್ತಾನೆ. ಸಸ್ಯಮಿವ ಆಜಾಯತೆ ಪುನಃ, ಮತ್ತೆ ಮಳೆಗಾಲ ಬಂತು, ಹುಲ್ಲು ಹುಟ್ಟುಕೊಳ್ತು. ಹಾಗೆ ಆಗತ್ತೆ ತಾನೆ. ಬೇಸಿಗೆಯಲ್ಲಿ ಹುಲ್ಲೆಲ್ಲ ಒಣಗೋಗಿ ಏನು ಕಾಣಲ್ಲ ಆ ಜಾಗದಲ್ಲಿ. ಮತ್ತು ಮಳೆ ಬಂತು, ಹುಲ್ಲು ಹುಟ್ಟುಕೊಳ್ತು. ಹುಲ್ಲು ಹುಟ್ಟೋದು, ಹುಲ್ಲು ಸಾಯೋದು ರೀತಿಯಲ್ಲಿ ಮನುಷ್ಯನ ಶರೀರ ಹುಟ್ಟತ್ತೆ, ಶರೀರ ಸಾಯುತ್ತೆ. ಆದರೆ ನಿಜವಾಗಿ ಮನುಷ್ಯ ಬದುಕೋದು ಯಾವುದ್ರ ಮೂಲಕವಾಗಿ? ಈ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯದ ಮೂಲಕವಾಗಿ ಮನುಷ್ಯ ಬದುಕ್ತಾನೆ. ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಸಿದ್ಧಿಸಿರೋದು ದೇಹದಿಂದ ಅಲ್ಲ. ಅವನು ಈ ಧರ್ಮವನ್ನ ಆಚರಿಸೋದ್ರಿಂದ, ಆತ್ಮಗುಣವನ್ನ ಆಚರಿಸೋದ್ರಿಂದ. ಹೇಳ್ತಾರಲ್ಲ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿಹಿ ನರಾಣಾಂ. ಪಶುವಿಗೂ ನರನಿಗೂ ಆಹಾರ, ನಿದ್ರಾ, ಭಯ, ಮೈಥುನ ಇವುಗಳು ಸಮಾನವಾಗಿದೆ. ಆದರೆ ಧರ್ಮಂತು ಏಕೋ ಅಧಿಕೋ ವಿಶೇಷ. ಧರ್ಮ ಎನ್ನುವಂಥದ್ದು ಮನುಷ್ಯನಿಗೆ ಪ್ರಾಣಿಗಳಿಗಿಂತ ಭಿನ್ನವಾಗಿರುವಂತಹ ಸಂಗತಿ. ಅದನ್ನ ನೀನು ಹೊಂದದೇ ಇದ್ರೆ ಸಸ್ಯಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಎಲ್ಲಿ ಬಂತು ಅಂತ ಕೇಳ್ದಾನೆ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ತಿಳುವಳಿಕೆ ಇದೆ ಅವನಿಗೆ. ಆದ್ರಿಂದ ನೀನು ಆಡಿದ ಮಾತಿನಂತೆ ಈಗ ನಡೆದುಕೊಳ್ಳಬೇಕು. ಏನು? ನನ್ನನ್ನ ಯಮಸದನಕ್ಕೆ ನೀನು ಕಳಿಸಬೇಕು ಅಂತ ಹೇಳ್ದ. ಈ ಸತ್ಯವಾಕ್ಯ ಪರಿಪಾಲನೆ ಇದೆಯಲ್ಲ, ಇದು ಎರಡನೇ ಮೌಲ್ಯವನ್ನು ಎತ್ತಿ ಹಿಡಿತಾ ಇದೆ ಕಠೋಪನಿಷತ್ತು. ಈ ಅಧ್ಯಾತ್ಮ ಪಥದಲ್ಲಿ ಸಾಗಬೇಕಾದ ಸಾಧಕ ತನ್ನ ಆಚರಣೆಯಲ್ಲಿ ಸತ್ಯವನ್ನ ಅನುಸರಿಸದೇ ಇದ್ದರೆ ಪರಮಾರ್ಥ ಪ್ರಾಪ್ತಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ ಇನ್ನೊಂದು ಹೆಸರು ಸತ್ಯ ಅಂತ, ಸತ್ಯನಾರಾಯಣ ಅಂತ ಅವನಿಗೆ ಹೆಸರು. ಅದು ಸುಳ್ಳು ಹೇಳಿ ಮಾಡೋ ಪೂಜೆ ಅಲ್ಲ. ಸತ್ಯನಾರಾಯಣನ ಪೂಜೆ ಅಂದ್ರೆ ಸತ್ಯವನ್ನು ನುಡಿಯುವುದೇ ಸತ್ಯನಾರಾಯಣ ಪೂಜೆ. ಅಲ್ಲಿ ಎರಡಿದೆ, ಒಂದು ಸತ್ಯ, ಇನ್ನೊಂದು ಪ್ರಾಮಾಣಿಕತೆ ಅಂತ. ಸತ್ಯ ಮತ್ತು ಪ್ರಾಮಾಣಿಕತೆ ಇಲ್ಲದಿದ್ದ ವ್ಯಕ್ತಿಗೆ ಅಧ್ಯಾತ್ಮ ಪ್ರಪಂಚ ಸಾಧ್ಯವಿಲ್ಲ.
ಇನ್ನು ಭಗವಂತನ ದರ್ಶನವಾಗ್ಲಿ, ಭಗವಂತನಲ್ಲಿ ಭಕ್ತಿ ಆಗ್ಲಿ ಕೂಡ ಸಾಧ್ಯ ಇಲ್ಲ. ಅದರಿಂದ ಇದು ಆರಂಭದ ಈ ಮೌಲ್ಯಗಳನ್ನ ಅನುಸರಿಸಬೇಕು. ಇನ್ನು ಅಧ್ಯಾತ್ಮ ಬಿಡಿ, ಲೌಕಿಕ ಜೀವನದಲ್ಲಿ ಒಂದು ಶಾಂತಿ ಸಮಾಧಾನವನ್ನು ಪಡೀಲಿಕ್ಕೂ ಸತ್ಯ ಮತ್ತು ಪ್ರಾಮಾಣಿಕತೆಯೇ ಬೇಕಾಗ್ತದೆ. ಸತ್ಯೇನ ಲಭ್ಯಸ್ತಪಸಾ ಹ್ಯೇಷ ಆತ್ಮ, ಸತ್ಯೇನ ಪಂಥಾ ವಿತತೋ ದೇವಯಾನಃ, ಸತ್ಯಂ ವದ ಧರ್ಮಂಚರ ಈ ಮುಂತಾದ ವಾಕ್ಯಗಳು ಶ್ರುತಿಯಲ್ಲಿ ಹೇಳೋದು ಕಾಣಿಸುತ್ತೆ. ಅನೇಕ ಸಲ ಸತ್ಯದ ಮಹಿಮೆಯನ್ನು ಎತ್ತಿ ಹಿಡಿದಿದೆ. ಸುಳ್ಳಾಡತಕ್ಕಂತಹ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನೇ ಅವನು ಹಾಳು ಮಾಡಿಕೊಳ್ತಾನೆ. ಮಾತಿನಲ್ಲಿ ನಡೆದಂತೆ ನುಡಿಯುವಂಥದ್ದು ಸತ್ಯ, ನುಡಿದಂತೆ ನಡೆಯುವಂಥದ್ದು ಪ್ರಾಮಾಣಿಕತೆ. ನಡೆದಂತೆ ನುಡಿಯುವುದು ಸತ್ಯವಾಕ್ ಪರಿಪಾಲನೆ, ನುಡಿದಂತೆ ನಡೆಯುವುದು ಪ್ರಾಮಾಣಿಕ ವರ್ತನೆ. ಸತ್ಯ ಮತ್ತು ಪ್ರಾಮಾಣಿಕತೆ ಇದ್ದರೆ ಮಾತ್ರವೇ ಆಧ್ಯಾತ್ಮಿಕ ಸತ್ಯವನ್ನ ನಾವು ಪಡೆಯಲಿಕ್ಕೆ ಸಾಧ್ಯ. ಇದು ವ್ಯಾವಹಾರಿಕ ಸತ್ಯ, ಅದು ಪಾರಮಾರ್ಥಿಕ ಸತ್ಯ. ಅದು ಇಲ್ಲದಿದ್ರೆ ಸಾಧ್ಯ ಇಲ್ಲ. ಯಾಕೆ? ಒಬ್ಬ ವ್ಯಕ್ತಿ ಲೌಕಿಕ ಜೀವನದಲ್ಲಿಯೇ ಮುಖವಾಡವನ್ನ ಹಾಕೊಂಡು ಬದುಕ್ತಾ ಇದ್ದಾನೆ. ಸುಳ್ಳು ಅಂತ ಹೇಳಿದ್ರೆ ಅದೊಂದು ರೀತಿ ಮುಖವಾಡ. ಏನಿದೆಯೋ ಅದನ್ನು ಮುಚ್ಚಿಟ್ಟು ಏನಿಲ್ಲೋ ಅದನ್ನು ತೋರಿಸ್ಕೊಳ್ಳುವಂಥದ್ದು. ಮಾತಿನಲ್ಲಾಗ್ಲಿ ನಡತೆಯಲ್ಲಾಗ್ಲಿ ದಂಭ ಅಂತ ಹೇಳ್ತಾನೆ. ಈ ದಂಭ ಅನ್ನುವಂಥದ್ದೇನಿದೆ, ಅಸತ್ಯ ಅನ್ನುವಂಥದ್ದೇನಿದೆ, ಅದೊಂದು ರೀತಿ ಮುಖವಾಡ ಹಾಕೊಂಡ. ವಾಸ್ತವವಾಗಿ ಅಜ್ಞಾನ ಎನ್ನುವ ಮುಖವಾಡ ಈಗಾಗಲೇ ಇದೆ ಮನುಷ್ಯನಿಗೆ, ಅದು ಕಳಚಿ ಬೀಳ್ಬೇಕು. ಆದ್ರೆ ಇವನು ಅಸತ್ಯ, ಅಪ್ರಾಮಾಣಿಕತೆ ಎಂಬ ಇನ್ನೊಂದು ಮುಖವಾಡ ಹಾಕೊಂಡವನಿಗೆ ಅಜ್ಞಾನ ಎನ್ನುವಂತ ಮುಖವಾಡ ಕಳಚುವ ಮಾತಿಲ್ಲ, ಈ ಮುಖವಾಡವೇ ಕಳಚಿಕೊಂಡಿಲ್ಲ. ಇದರಿಂದ ಬಹಳ ಮುಖ್ಯವಾದಂತಹ ಒಂದು ಮೌಲ್ಯ ಸತ್ಯ ಮತ್ತು ಪ್ರಾಮಾಣಿಕತೆ. ಅದನ್ನ ನಚಿಕೇತನು ತನ್ನ ತಂದೆಗೆ ನೆನಪಿಸ್ತಾ ಇದ್ದಾನೆ. ಮುಂದೆ ಏನಾಯ್ತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.